ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಇಡೀ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆಯದ್ದು ಎನ್ನಲಾಗ್ತಾ ಇರ್ತಕ್ಕಂಥ ಪೆನ್ ಡ್ರೈವ್ ಪ್ರಹಸನ ಇವತ್ತು ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ. ಇದರೊಟ್ಟಿಗೆ ಪ್ರಾರಂಭದಲ್ಲಿ ಇದ್ದಂತಹ ಈ ಪೆನ್ ಡ್ರೈವ್ ಪ್ರಹಸನ ಇವತ್ತು ರಾಜಕೀಯ ತಿರುವುಗಳನ್ನ ಪಡ್ಕೊಂಡು ದಿನದಿಂದ ದಿನಕ್ಕೆ ಸಾಕಷ್ಟು ಹಲ್ಚಲನ್ನ ಎಬ್ಬಿಸ್ತಾ ಇದೆ ಇಡೀ ರಾಜ್ಯಾದ್ಯಂತ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಚನ್ನರಾಯಪಟ್ಟಣದ ಸಮಾಜ ಸೇವಕರಾದಂತಹ ಜಬೀವುಲ್ಲಾ ಬೇಗ್ ಅವರು. ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಆನಂದ್ ಕಾಳೇನಹಳ್ಳಿ ಅವರು ಇವತ್ತು ಇದ್ದಾರೆ. ಸರ್, ನಮ್ಗೆ ನಮಸ್ಕಾರ. ವಾಹಿನಿಯ ಮುಖ್ಯಸ್ಥರಾದಂತಹ ಜಗದೀಶ್ ಚೌಡಳ್ಳಿ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಸರ್, ನಮಸ್ತೆ. ನಮಸ್ತೆ. ಆಗ್ಲೇ ಹೇಳ್ತಾ ಇದ್ದೆ, ರಾಜ್ಯಾದ್ಯಂತ ಇವತ್ತು ಹಾಸನದಲ್ಲಿ ಪ್ರಾರಂಭ ಆದಂತಹ ಇದೊಂದು ಪೆನ್ ಡ್ರೈವ್ ಪ್ರಹಸನ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಾದ್ಯಂತ ಹಲ್ಚಲ್ ಎಬ್ಬಿಸ್ತಾ ಇದೆ ಸರ್. ಸೊ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ, ಯಾವ ರೀತಿ ಇದನ್ನ ನೋಡ್ತೀರಿ ನೀವು? ಮೊದಲಿಗೆ ನಾನು ಹೇಳಬೇಕು ಅಂದರೆ, ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಆ ತಪ್ಪನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿಲ್ಲ. ಆದರೆ ನಾನು ಮಾಡಿರೋ ತಪ್ಪಿಗೆ ನಮ್ಮ ತಂದೆ ಹೊಣೆಯೋಕ್ಕಾಗಲ್ಲ. ನನಗಾಲ ಈಗ 50 ವರ್ಷ, ನಮ್ಮ ತಂದೆಗೆ 92 ವರ್ಷ. ನನಗೂ ಸಮಾಜದಲ್ಲಿ 18 ವರ್ಷಕ್ಕೆ ವೋಟಿಂಗ್ ಪವರ್ ಬರುತ್ತೆ. ನನ್ನದೇ ಆದಂಥ ಒಂದು ಸ್ವಾಯತ್ತತೆ, ನನ್ನದೇ ಆದಂಥ ನಿರ್ಧಾರಗಳು ತಗೊಳ್ಳೋಕೆ ನನಗೆ ಹಕ್ಕಿರುತ್ತೆ. ನಾವು ಪ್ರಜ್ವಲ್ ರೇವಣ್ಣವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿಲ್ಲ. ಅದಕ್ಕೆ ಅದು ನ್ಯಾಯಾಲಯದ ಮುಂದೆ ಇದೆ, SIT ಮುಂದೆ ಇದೆ, ಅದು ಪ್ರಗತಿ, ಅದು ಏನು ಪ್ರಕ್ರಿಯೆ ನಡೀತಾ ಇದೆ, ಈ ನಮ್ಮ ಮಧ್ಯದಲ್ಲಿ ಮಾತಾಡಿರೋದ್ರಲ್ಲಿ ಅದರಲ್ಲಿ ತಪ್ಪು ಬರುತ್ತೆ. ಆದರೆ ಈ ನಾವು ನಾಡಪ್ರಭು ಕೆಂಪೇಗೌಡ ವೇದಿಕೆ ಅಂದರೆ ನಾವು ಸರ್ವ ಧರ್ಮಗಳನ್ನು ಪ್ರೀತಿಸೋರು. ನಾವು ಎಲ್ಲ ಜಾತಿಯವ್ರನ್ನು, ಎಲ್ಲ ಸಮುದಾಯದವ್ರನ್ನು ಪ್ರೀತಿಸೋರು. ಈ ಒಂದು ವಿಚಾರದಲ್ಲಿ ದೊಡ್ಡ ಗೌಡ್ರು ಅವ್ರು ನಾವು ದೇವೇಗೌಡ ಅಪ್ಪಾಜಿ ಅಂತೀವಿ. ದೇವೇಗೌಡ ಅಪ್ಪಾಜಿ ಅವ್ರನ್ನ ಹೆಸರನ್ನ ಇದ್ರೊಳಗೆ ತಂದಿದ್ದು, ತೊಳಕಾಕಿದ್ದು ನಮ್ಗೆಲ್ಲರಿಗೂ ಮನಸ್ಸಿಗೆ, ನಮ್ಮ ಸಮುದಾಯ ಇರ್ಬೋದು, ಯಾವುದೇ ಬೇರೆ ಸಮುದಾಯ ಇರ್ಬೋದು, ಇದು ಖಂಡನೀಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ಲು ಗಿಡ ಮದ್ದಲ್ವಂತೆ, ನಮ್ಮನೆ ಔಷಧಿ ನಮಗೆ ಸರಿ ಇಲ್ವಂತೆ. ನೀವು ಪಂಜಾಬಲ್ಲಿ ಹೋಗಿ ಸರ್, ದೇವೇಗೌಡರದ ಹೆಸರನ್ನ ಒಂದು ಭತ್ತದ ತಲೆಗಿಟ್ಟಿದ್ದಾರೆ. ಮಾಲಿಕೆಯ ಗುತ್ತಿದ್ದಾರೆ ಕಾಂಗ್ರೆಸ್ನವರು. ಉತ್ತರ ಕರ್ನಾಟಕದಲ್ಲಿ ಇವು ದೇವೇಗೌಡರು ಪ್ರತಿಮೆ ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಗೆ ಏನು ಪ್ರಗತಿ, ನಾನು ಬರೀ ಹಾಸನ ಜಿಲ್ಲೆಗೆ ಅವರು ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ತಾ ಇಲ್ಲ ಸರ್. ಇಡೀ 11 ತಿಂಗಳು ಏನು ಪ್ರಧಾನಮಂತ್ರಿ ಆಗಿದ್ರು, ಏನು ಕೊಡುಗೆ ಕೊಟ್ಟರು, ಯಾರ ಕೈಲೂ ಸಾಧ್ಯವಾಗದವಾದಂಥ ಈದ್ಗಾ ಮೈದಾನನ, ಹುಬ್ಬಳ್ಳಿ ಈದ್ಗಾ ಮೈದಾನ ಸಮಸ್ಯೆನ ಬಗೆಹರಿಸಿದ್ರು. ಹೋಗಿ ಕೋರ್ಟಲ್ಲಿ ತಡೆಯಾಜ್ಞೆ ತಂದಿದ್ರಲ್ಲ ಸರ್, ಹೆಸರನ್ನ ಬಳಸಬಾರ್ದು ಅಂತ ತಂದಿದ್ದಾರೆ. ಈಗ ಮೇಲೆ ಬಳಸೋದಿಲ್ಲ. ಹೌದು ಸರ್, 2 ದಿವಸ ಆಚೆ ತಂದ್ರು. ಹಿಂದೆ ಇದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತೀನಿ ಸರ್, ಈ ಕುರುಕ್ಷೇತ್ರ ಮಹಾಭಾರತ ನಾಟಕ ಮಾಡ್ತೀವಿ, ಅದರಲ್ಲೊಬ್ಬ ಸೂತ್ರಧಾರಿ ಅಂತ ಬರ್ತಾನೆ. ನಮ್ಮ ಪಾತ್ರಧಾರಿಗಳು ತೊದಲು ನುಡಿ ಆದ್ರೆ ಅಂಶಕ್ಷೀರ ನ್ಯಾಯದಂತೆ ಅದನ್ನ ಒಟ್ಟೊಳಿಗೆ ಹಾಕಿಳಿ ಅಂತ ಒಂದೇ ಆದ ಒಂದು ದಾರಿಯಲ್ಲಿ DK ಶಿವಕುಮಾರ್ ನೇರವಾಗಿ ಆಪಾದನೆ ಮಾಡ್ತೀನಿ ನಾನು ಇದನ್ನ. ಯಾವ್ದು ಕೇಳ್ತಾ ಅಂದ್ರೆ, ಅವರು ಒಕ್ಕಲಿಗರೇ. ಈ ಒಕ್ಕಲಿಗರೇ ತುಳಿತಾ ಇರೋದು ಸರ್. ರೇವಣ್ಣರ ವಿಚಾರಕ್ಕೆ ಬರ್ತೀನಿ ಸರ್. ಅವ್ರು ತಪ್ಪೇ ಮಾಡಿದ್ರೆ ಕಾನೂನಿದೆ, ಇದಿದೆ. ಇವ್ರು ಏನ್ ಕಿಡ್ನಾಪ್ ಕೇಸ್ ಹಾಕಿದ್ರು ಮೊದಲು ಎಲ್ಲ ಇಡೀ ಸರ್, ನಾನೊಬ್ಬ ಅಲ್ಲ, ಅವಿದ್ಯಾವಂತರಿಗೂ ಅರ್ಥ ಆಗ್ತಾ ಇದೆ ಇವ್ರು ಮಾಡಿರೋ ತಪ್ಪು. ಏನ್ ತಪ್ಪು ಅಂತೀರಿ ಸರ್? ಹೌದು ಸರ್, ಇವರು ತನಿಖೆನ ಅವರೊಬ್ರು ಒಬ್ಬ ಶಾಸಕರು ದಿಢೀರ್ನೆ ಒಂದು ಕಿಡ್ನಾಪ್ ಕೇಸ್ಗೋಸ್ಕರ, ಒಂದು ಇದಕ್ಕೋಸ್ಕರ ಇವರು ದೊಡ್ಡದಲ್ಲ ಅಂತ ನೀವು ಕಿಡ್ನಾಪ್ ಕೇಸ್ ದೊಡ್ಡದಲ್ವಾ? ಒಂದ್ ಮಹಿಳೆಯನ್ನು ಕಿಡ್ನಾಪ್ ಮಾಡೋದು ದೊಡ್ಡದಲ್ಲ ಸರ್. ಅದೇ ಕಿಡ್ನಾಪ್ ಮಾಡಬಾರ್ದು ಅಂತ ಸರ್, ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ಕೇಳಿ. ಕಿಡ್ನಾಪ್ ಕೇಸ್ ದೊಡ್ಡದೆ, ಅತ್ಯಾಚಾರನ ದೊಡ್ಡದೆ, ಇನ್ನು ಬೇರೆ ಬೇರೆ ಏನೇನಿದೆ ಅಂತ ನಾನೊಬ್ಬ ಅತಿಯಾಗಿ LLB ಓದ್ದೋದ್ರು, ನಮಗೂ ಕಾನೂನು ಅರಿವಿದೆ. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸರ್ ನೀವೇ ನಿಮ್ಮ TV ಮಾಧ್ಯಮದರೆ ಯಾವುದೇ ಒಂದು ಅನಾವರಣ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿನ ತೇಜವಧೆ ಮಾಡ್ದಂಗೆ ಮುಖಕ್ಕೆ ಬ್ಲರ್ ಮಾಡ್ತೀರಾ, ಅರ್ಥ ಆಯ್ತಾ? ಆ ಬ್ಲರ್ ಮಾಡಿದರೆ ನಮ್ಮ ಹಾಸನ ಜಿಲ್ಲಾ ಮಹಿಳಾ ಮಣಿಗೊಳ್ಳ ಅಲ್ಲ. ಈಗ ನಾವು ರೇವಣ್ಣ ಅವ್ರ ಬಗ್ಗೆ ಮಾತಾಡ್ತಿದೀವಿ. ಆನಂದ್ ಅವರೇ, ಒಂದು ವಿಚಾರ. ಈಗ ನಮ್ಮ ಹಾಸನ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಇರ್ಬೋದು, ಅವ್ರು ಮಾಡಿದಂತ ಸಾಧನೆ ಇರ್ಬೋದು, ದೇವೇಗೌಡರಿಗಿಂತಲೂ ಜಾಸ್ತಿ ರೇವಣ್ಣ ಅವ್ರು ಮಾಡಿದ್ರು. ಆದ್ರೆ ಯಾಕೆ ಇವತ್ತು ಹಾಸನದಲ್ಲಿ ರೇವಣ್ಣ ಅವ್ರ ಬಂಧನವನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತಾವ್ರೆ ಅಂದ್ರೆ, ಅವರು ಈ ಇದರಲ್ಲಿ ಪಾತ್ರಧಾರಿನೋ ಸೂತ್ರಧಾರಿನೋ ಅಥವಾ ಅವರು ಈ ಭಾಗದಲ್ಲಿ ಭಾಗವಹಿಸಿಲ್ವೋ ಆ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗಿತ್ತು. ಸೊ ಇವರು ಏನಿದ್ದಾರೆ, ರೇವಣ್ಣ ಅವರ ಆಪ್ತ ರಾಜಗೋಪಾಲ್ ಅವರು,
ಅವರ ತೋಟವನ್ನ ತಪಾಸಣೆಗೊಳಪಡಿಸಿದಾಗ ಆ ಸಂತ್ರಸ್ತೆ ಮಹಿಳೆ ಆ ಒಂದು ಜಾಗದಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಇವತ್ತು ಹೊರಬೀಳ್ತಾ ಇದೆ. ಅಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದವರು ಮಹಿಳೆ 2 ದಿವಸದಿಂದ ಇದ್ಲು ಅನ್ನೋದನ್ನು ಕೂಡ ಅವ್ರು ಅಲ್ಲ, ಅವ್ರು ಹೇಳಿದ್ರು 40 ಜನಕ್ಕೆ ನಮಗೆ ಬಡ್ದು ಎದುರಿಸಿ ಬೆದರಿಸಿದ್ರಿ ಅಂತ. ಸೊ ಇವತ್ತಿನ ಮಾಹಿತಿ ಪ್ರಕಾರ ಪೊಲೀಸ್ ಬೆದರಿಸಿದ್ರು ಆಳುಗಳಿಗೆ ಏನಂತ ಅವ್ರದ್ದು ಬೆದರಿಸಿದ್ರು? ನೀವು ಇದನ್ನ ಇದೇ ರೀತಿ ಹೇಳ್ಬೇಕು, ನಿಮ್ಮ ಮಹಿಳೆ ಎಲ್ಲಾದ್ರೂ ಬರ್ತಲ್ಲ ಮಾಧ್ಯಮದಲ್ಲಿ, ಮಹಿಳೆ ಇಲ್ಲಿ ಇದ್ದಾಳೋ ಇಲ್ವೋ ನೀವು ನೋಡಿದ್ರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ತನಿಖೆ ಮಾಡೋ ಟೈಮಲ್ಲಿ ಅವನ್ನ ಮಾಡಿದ್ದಾರೆ ಮಾಡಿದ್ದಾರೆ. ಆದ್ರೆ ಇವತ್ತಿನ ಬೆಳಗ್ಗೆ ನಾನು ಹೇಳುದು ಸರ್, ಮಹಿಳೆ ಇದ್ದಾಳೋ ಇಲ್ವೋ ಅಂತ ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡೋರು ನಾವು. ಮಹಿಳೆಗೂ ಹೊಡೆದಿದ್ದಾರೆ, ಮಹಿಳೆಗೂ ಇವತ್ತು ಮಹಿಳೆ ಸ್ಥಿತಿಲಿ ಇದ್ದಾಳೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಾವು ಇವತ್ತು? ಅಲ್ಲ, ಅದಕ್ಕೆ ಖಂಡಿಸ್ತಾ ಇರೋದು ಆ ಮಹಿಳೆಯರ ಬಗ್ಗೆ ನಾವು ಖಂಡಿಸ್ತಾ ಇರೋದು. ಈಗ ಯಾವ ಮಹಿಳೆ ಬಗ್ಗೆ? ಈಗ ಸಂತ್ರಸ್ತರು ಯಾರಿದ್ದಾರೆ ಸರ್, ಸಂತ್ರಸ್ತರನ್ನ ಇವ್ರು ವಿಚಾರಣೆ ಮಾಡೋದಲ್ಲಿ ಬೆಂಗಳೂರಲ್ಲ, ಹಾಸನಲ್ಲ. ನಾನು ಕೇಳೋದು SIT ಬಗ್ಗೆ, ಅವ್ರ ಮುಖ್ಯಸ್ಥರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ನಮ್ ಪ್ರಕಾರ ನಾನು ಒಬ್ಬ ಹೇಳ್ತಾ ಇಲ್ಲ, ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ. SIT ಅಂದ್ರೆ ಎಸ್ ಅಂದ್ರೆ ಶಿವಕುಮಾರ್, I ಅಂದ್ರೆ ಇನ್ವೆಸ್ಟಿಗೇಷನ್, T ಅಂದ್ರೆ ಟೀಮ್. ಶಿವಕುಮಾರ್ DK ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಆಗೋಗಿದೆ ಇದು. ನಾವು ಅದಕ್ಕೋಸ್ಕರ ನಮ್ಗೆ SIT ಬಗ್ಗೆ, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ತುಂಬಾ ಗೌರವ ಇತ್ತು. ಆದರೆ ಈ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಡೆದ KR ನಗರದಲ್ಲಿ ನಡೆದ ಘಟನೆ ಇರ್ಬೋದು, ಹಾಸನ ನಡೆದ ಘಟನೆ ಇರ್ಬೋದು, ಬೆಂಗಳೂರಲ್ಲಿ ನಡೆದ ಘಟನೆ ಇರ್ಬೋದು, ರೇವಣ್ಣರಲ್ಲಿ ನಾಟಕೀಯವಾಗಿ ದೇವೇಗೌಡರು ಒಬ್ಬ ಮಾಜಿ ಪ್ರಧಾನಿ ಮನೆಗೆ ಇವರು ಪೊಲೀಸ್ ಎಂಟ್ರಿ ಕೊಡ್ಬೇಕಾದ್ರೆ ಅದು ಕಾನೂನು ನಾವು ಹೇಳಕ್ಕಾಗಲ್ಲ. ಅದನ್ನ ಯಾವ್ದೇ ಒಂದು ರೀತಿ ಕೂಲಂಕುಷವಾಗಿ ಹೋಗ್ಬೇಕು ಸರ್. ಚಿಕ್ಕ ಒಂದೊಂದೇ ವಿಷಯ ಮಿಕ್ಸ್ ಮಾಡೋದ್ ಬೇಡ. ಈಗ ದೇವೇಗೌಡರು ಮನೆಗೆ ಹೋಗಿದ್ರು, ಯಾಕೆ ಹೋದ್ರು ಸರ್? ದೇವೇಗೌಡರು ಮನೆಗೆ ರೇವಣ್ಣ ಅರೆಸ್ಟ್ ಮಾಡಿ ಯಾಕೆ ಅರೆಸ್ಟ್ ಮಾಡಕ್ ಹೋದ್ರು ಸರ್? ಕಿಡ್ನಾಪ್ ಕೇಸಲ್ಲಿ ಅಪಹರಣ 3 ಸಲ ನೋಟಿಸ್ ಕೊಟ್ಟಿದ್ರು ಸರ್. 3 ಸಲ ನೋಟಿಸ್ ಕೊಟ್ಟು 24 ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದ್ರು. ಹೌದು, ಕಾನೂನು ಪಾಲಿಸ್ತಾರೆ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ, ವಿಚಾರಣೆಗೆ ಹಾಜರಾಗಬಹುದಾಗಿತ್ತು. ಸುಮ್ನೆ SIT ಟೀಮು 3 ಸಲ ನೋಟಿಸ್ ಕೊಡೋರು, ಯಾಕೆ ಹೋಗ್ಲಿಲ್ಲ ಇವರು? ಅದಕ್ಕೆ ಹೋದ್ರು. ಅದಕ್ಕೆ ಹೇಳ್ತೀನಿ ಸರ್, ಅಂದ್ರೆ ನಾವು ತನಿಖೆನ ಎಲ್ಲೋ ಒಂದ್ ಕಡೆ ಯಾಕೆ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಈಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ ಸರ್. ಸಿಂಪಲ್ ಎಕ್ಸಾಂಪಲ್, ಈಗ ಹಾಸದ ಮಾರ್ಕೆಟ್ ಅಲ್ಲಿ ಸರ್ ಪ್ಲಾಸ್ಟಿಕ್ ಇಟ್ಕೊಂಡು ಮಾರ್ತಾ ಇರ್ತಾನೆ ಯಾರೋ, ಇವನು ಆಪಲ್ ಮಾರೋರು ಅವರೋ ಪ್ಲಾಸ್ಟಿಕ್ ಮಾರ್ತಾ ಇರ್ತಾರೆ. ನಮ್ಮಲ್ಲಿ ನಿಷೇಧ ಇದೆ, ಪ್ಲಾಸ್ಟಿಕ್ ಮಾರೋದು ನಿಷೇಧ. ನಗರಸಭೆ ಹೋಗ್ತಾರೆ, 1,000 ರೂಪಾಯಿ ಫೈನ್ ಹಾಕ್ತಾರೆ. ಕಾರಣ ಏನೋ ಒಂದು ಕಾನೂನು ಬಾಹಿರವಾಗಿ ಪ್ಲಾಸ್ಟಿಕ್ ನ ಎಲ್ಲ ಕಡೆ ಮಾರಾಟ ಮಾಡ್ತಾವನೆ ಅಂತ ಮಾಡ್ತಾರೆ. ಇದೇ ಟೈಮಲ್ಲಿ ನಾವು ಅದನ್ನ ಪ್ರಶ್ನೆ ಮಾಡೋರು, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ನಲ್ಲ ಸಂಸ್ಥೆನು, ಅವನ ವಿರುದ್ಧವಾಗಿ ನಾವು ಮಾತಾಡ್ಬೇಕಲ್ವಾ? ಇವನಿಗೆ 1,000 ರೂಪಾಯಿ ಫೈನ್ ಹಾಕ್ರೆ ಅವ್ನಿಗೆ 10,000 ಫೈನ್ ಹಾಕ್ಬೇಕಲ್ವಾ? ಇವತ್ತು ಮಹಿಳೆಯರ ವೀರನ ಎಲ್ಲ ಕಡೆ ಹರಡ್ಬಿಟ್ಟಿದ್ದಾರೆ. ತಪ್ಪು ಒಪ್ಕೊಳ್ಳೋಣ, ನಮ್ಮ ಮಹಿಳೆಯರು ಇವತ್ತು ಅವ್ರ ಮಾನ ಮರ್ಯಾದೆ ಬೀದಿಯಲ್ಲಿ ಬೆತ್ತಲಾಗಿದೆ, ಖಂಡಿಸೋಣ. ಸೈಮಲ್ಟೇನಿಯಸ್ಲಿ ಆ ವಿಡಿಯೋನ ಯಾರೊಬ್ಬ ಮ್ಯಾನುಫ್ಯಾಕ್ಚರ್ ಮಾಡ್ದ, ಯಾರೊಬ್ಬ ತಯಾರು ಮಾಡ್ದ, ಅವ್ನ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದ, ಅವನ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಹೌದು. ಯಾಕೆ ಪೊಲಿಟಿಕಲ್ ಆಗಿ ನಾವ್ ಯಾರೋ ಒಬ್ರು ಇಟ್ಕೊಂಡು ಇಲ್ಲಿ DK ಶಿವಕುಮಾರ್ ಅಥವಾ ರೇವಣ್ಣ ಅಂತ ಯಾಕೆ ಮಾತಾಡ್ತಾ ಇದೀವಿ ನಾವು? ಮಹಿಳೆಯರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನಾನು ಅಲ್ಲಿಗೆ ಬರ್ತಾ ಇರೋದು, ನನ್ನ ಬಿಡ್ತಾ ಇಲ್ಲ ನೀವು. ಈ SIT ತನಿಖೆಯಲ್ಲಿ ನಮ್ ನಂಬಿಕೆ ಇಲ್ಲ. CBI ವಹಿಸಿ, CBI ಇನ್ವೆಸ್ಟಿಗೇಷನ್ ಮಾಡ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಮೂಲದಿಂದ ಬನ್ನಿ. ಮೊದಲು ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ, ಒಂದು ಬಾತ್ರೂಮ್ ಕಟ್ಟಬೇಕು, ಒಂದು ರೂಮ್ ಕಟ್ಟಬೇಕು ಅಂದ್ರೆ ಫೌಂಡೇಶನ್ ಹಾಕತ್ತೀವಿ, ಪ್ಲಾನ್ ಹಾಕೊಂಡು. ಮೊದಲು ಫೌಂಡೇಶನ್ ಹಾಕಲಿ, ಆಮೇಲೆ ಎಷ್ಟು ಬಿಲ್ಡಿಂಗ್ ಆದ್ರೂ ಎತ್ಕೇಳಿ ನೀವು. ಈಗ ಫೌಂಡೇಶನ್ ವಿಡಿಯೋ ಮಾಡಿದವರು ಅರೆಸ್ಟ್ ಮಾಡಬೇಕು, ಅದನ್ನ ಇವ್ರು SIT ಮಾಡ್ಬೇಕು. ಅದು ಬಿಟ್ಟು ಇವ್ರು ಅಪಹರಣಕ್ಕೆ ಹೋದ್ರು, ಡೈರೆಕ್ಟ್ ಇದಕ್ಕೋದ್ರು. ಈ ವಿಡಿಯೋ ಮೂಲ ಎಲ್ಲ ಬಂತು. ಮೇನ್ ಆಗಿ ಸರ್, ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿ ಸರ್. ಈ ಭಾರತ ದೇಶದ ಕಾನೂನಿಗೆ ಎಲ್ಲರೂ ಒಂದೇ, ನಾವು ಗೌರವಿಸ್ತೀವಿ, ಗೌರವ ಕೊಡ್ತೀವಿ. ಈಗ ನೀವು ಯಾವ ವಿಚಾರದಲ್ಲಿ ತಪ್ಪು ನಡೆದಿದೆ ಅಂತ? ತಪ್ಪು ನಡೆದ ಇವ್ರ ತನಿಖೆ ಇದು ಏಕರೂಪ ಹಿಟ್ಲರ್ ರೀತಿ ಡೈರೆಕ್ಷನ್ ಅಲ್ಲಿ. ಈಗ ಏಕಾಏಕಿ ಈಗ ತಡ್ಡಿ ಸರ್, ಕಾಂಗ್ರೆಸ್ ಅಲ್ಲಿ 136 ಜನ MLAಗಳಿದ್ದಾರೆ, 33 ಜನ ಮಿನಿಸ್ಟರ್ಗಳಿದ್ದಾರೆ. ಇದ್ರಲ್ಲಿ 5-6 ಜನ ಬಿಟ್ರೆ ಇನ್ಯಾರು ಧ್ವನಿ ಎತ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ತನಿಖೆ ಏನಿದೆ, ಪ್ರಗತಿಯಲ್ಲಿದೆ, ನಾವು ಅದಕ್ಕೆ ಎಲ್ಲರ ಕಾನೂನು ಹೊಂದೇನೆ ಅಂತ ಹೇಳ್ಕೊಂಬಂದ್ರು. ಸರ್, ನಾನು ಕೇಳ್ತಾರೆ, ರೇವಣ್ಣರ ಅರೆಸ್ಟ್ ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ವಿಧಾನ ತಪ್ಪು. ನೀವು 3 ಸಲ ಇದ್ ಕೊಟ್ರಿ ಅಂತ ಹೇಳಿ, ನೋಟಿಸ್ ಕೊಟ್ರಿ ಅಂತ ಹೇಳ್ತಾರಲ್ಲ ಸರ್. ಈಗ ಇವ್ರದೇ ಯಾವ ವಿಧಾನದಲ್ಲಿ ಅರೆಸ್ಟ್ ಮಾಡ್ಬೇಕಾಗಿತ್ತು ಸರ್? ಯಾವ ವಿಧಾನದಲ್ಲಿ ಅಂದ್ರೆ, ಅವ್ರಿಗೆ ನೋಟಿಸ್ ಕೊಟ್ರು. ಆಮೇಲೆ ಏನ್ ಮಾಡಿದ್ರು ಸರ್? ಮೊದಲನೇ ನೋಡಿ, ನಾನು ಅದನ್ನು ನಾನು ಒಬ್ಬ LLB ಓದೋರು ಅದನ್ನು ಹೇಳ್ತೀನಿ. ಇವರು ನಿರೀಕ್ಷಣಾ ಜಾಮೀನು, ಮೊದಲನೇ ಕೇಸಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡ್ರು. ಆಗ SIT ಪರ ವಕೀಲರು ಏನ್ ಹೇಳ್ತಾರೆ, ಇದು ನಿರೀಕ್ಷಣಾ ಜಾಮೀನಿಗೆ ವ್ಯಾಪ್ತಿಗೆ ಬರಲ್ಲ, ಇದನ್ನ ಅಲ್ಲೇ ಜಾಮೀನು ಕೊಡ್ಬೋದು ಅಂತ. ಅರ್ಥ ಆಯ್ತಾ? ಆ ಕೊಟ್ಟ ಏನಾಯ್ತು, ಇವ್ರಿಗೆ ಜಾಮೀನು ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತು. ಯಾರಿಗೆ? ಟೀಮ್ ಲೀಡರ್ಗಳು ಇರ್ತಾರೆ, ಮಹಾನ್ ನಾಯಕರುಗಳು. ಇವನ್ನ ಮತ್ತೆ ರೇವಣ್ಣನ ಬಗ್ ಬಡಿಯಕ್ ಆಗಲ್ಲ, ಇನ್ಯಾವ ರೀತಿ ನಾನು ಕೇಸ್ ಹಾಕ್ಬಿಟ್ಟು ಇವನ್ನ ಬಗ್ ಬಡಿಬೇಕು ಅನ್ನೋ ರೀತಿ ಆವತ್ತಿನ ಬೆಳಗ್ಗೆನೆ ಅಪಹರಣ ಕೇಸ್ ಹಾಕ್ತಾರೆ. ಈಗ ಅಪಹರಣ ಕೇಸ್ ಹಾಕಿರೋ ಸುಳ್ಳು ಅಂತನಾ? ಅದು
ಅಪಹರಣಕ್ಕೆ ಸುಳ್ಳ? ಸರ್ ಅದು ನಾವು ಸುಳ್ಳು ನಿಜ ಅಂತ ಹೇಳಕ್ ಬರಲ್ಲ ನಾನಿಲ್ಲಿ. ಅಲ್ಲ ನೀವು ಕೇಸ್ ಹಾಕೋರೆ ಅಂದ್ರಲ್ಲ, ಅಪಹರಣ ಕೇಸ್ ಹಾಕಿರೋದು ಸುಳ್ಳ? ನಿಮಗೆ ಮೀಡಿಯಾದವರಿಗೆ ಮಾಧ್ಯಮದವರಿಗೆ ಗೊತ್ತು ಇದು ನಡೆದು ನಿರೀಕ್ಷಣಾ ಜಾಮೀನು ಪಡೆಯಂಗಿಲ್ಲ, ಇದನ್ನ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ, ಜಾಮೀನು ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ತನಕ ಇವ್ರು ಯಾಕೆ ಅಪಹರಣ ಕೇಸ್ ಹಾಕ್ತಿಲ್ಲ? ಅಲ್ಲಿ ತನಕ ಹಾಕ್ತಿಲ್ಲ ಇವರು. ಹಾಕ್ಬಾರ್ದು ಅಂತ ಕಾನೂನು ಇದೆಯಾ? ಅಲ್ಲಲ್ಲ ತಟ್ರಿ ಸರ್, ನಾನು ಹೇಳೋದು ಕೇಳಿ. ಇವ್ರಿಗೆ ಜಾಮೀನು ಯಾವಾಗ ಅಟ್ ಪ್ರೆಸೆಂಟ್ ರೇವಣ್ಣರಿಗೆ ಸಿಗುತ್ತೆ ಅಂತ ಗೊತ್ತಾಗೋಯ್ತು. ಆ ತಕ್ಷಣ ವ್ಯಕ್ತಿ ಮತ್ತೆ ಯಾವ್ದಾದ್ರು ಸಿಗಾಕ್ಸಬೇಕು, ಯಾವ್ದಾದ್ರು ಕೊಂಡಿ ಹಾಕ್ಬೇಕು. ಅಲ್ಲ ಸರ್, ನೀವು ಪೊಲಿಟಿಕಲ್ ಆಗಿ ತಗೊಂಡು ಹೋಗ್ತಾ ಇದೀವಲ್ಲ, ನಾನು ಜನರಲೈಸ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ. ಹೌದು, ಜನರಲೈಸ್. ಅಪಹರಣ ಅಂತಕ್ಕಂಥದ್ದು ಆಗಿರೋದು ಸುಳ್ಳ? ಮಹಿಳೆ ರಾಜಗೋಪಾಲ್ ಅವ್ರ ಮನೇಲಿ ಸಿಕ್ಕಿದ್ ಸುಳ್ಳ? ಅದನ್ನ ಹೇಳ್ತೀವಿ. ಮನೇಲಿ ಇಲ್ಲ ಅಂತ ಹೇಳಿ ಸತೀಶ್ ಬಾಬು ಕರ್ಕೊಂಡು ಹೋಗಿದ್ ಸುಳ್ಳ? ಒಂದು ನಿಮಿಷ, ಆ ಮಹಿಳೆ ಏನಂತ ಹೇಳಿಕೆ ಕೊಟ್ಟಿದ್ದಾಳೆ, ನಾನು ಮನೆಯಿಂದ ಈಚೆಗೆ ಬರಬೇಕಾದ್ರೆ ರಾಜಗೋಪಾಲ್ ಬೈಕಲ್ಲಿ ಬಸ್ ಸ್ಟ್ಯಾಂಡ್ ಬಿಡಿಸ್ಕೊಂಡೆ. ಸತೀಶ್ ಬಾಬು ಬೈಕಲ್ಲಿ ಸತೀಶ್ ಬಾಬು ಕಲ್ಲಿ ಬಿಡಿಸ್ಕೊಂಡೆ, ಅಲ್ಲಿಂದ ಇನ್ನೊಬ್ರು ನಾನು ಕರ್ಕೊಂಡು ಹೋದ್ರು ಅಂತ ಒಂದು ಸಲ ಹೇಳಿಕೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನಾವು ಆ ಅಮ್ಮಂಗೆ ಗಾಬರಿಲಿದೀವೋ. ಒಂದ್ಸಲ ಹೇಳಿಕೆ, ಎರಡನೇ ಸಲ ಏನ್ ಹೇಳಿಕೆ ಕೊಟ್ರು ಸರ್? ಎರಡನೇ ಸಲ ಹೇಳಿಕೆ ಹಿಂಗೆ ಯಾರೋ ರೇವಣ್ಣರ್ ಕರೀತಾವ್ರೆ, ಭವಾನಿ ರೇವಣ್ಣರ್ ಕರೀತಾವ್ರೆ ಅಂತ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಯಾಕೆ ಒಂದೇ ಹೇಳಿಕೆ ಹೇಳಿದ್ರಿ, ಮತ್ತೆ ಎರಡನೇದು ಯಾಕೆ ಕೋಟ್ ಮಾಡ್ಲಿಲ್ಲ ಫಸ್ಟ್ ಟೈಮ್ ನೀವು? ಯಾರು ಆ ಮಹಿಳೆ ಹೇಳಿದ್ ನಾವ್ ಹೇಳಬೇಕಲ್ಲ ಈಗ? ಅಲ್ಲ, ಎರಡನೇ ಸಲ ಹಿಂಗೂ ಹೇಳಿದ್ರಲ್ಲ ಅವರು. ಅದನ್ನೇ ಹೇಳ್ತಾ ಇರೋದು. ಈಗ ನನ್ನನ್ನು ಹುಚ್ಚ ಅಂತಾರ ಸೇಮ್ ಹೇಳಿದ್ರೆ, ನಾನೀಗ ಒಂದೇ ವಿಚಾರದ ಬಗ್ಗೆ ಸ್ಟಿಕ್ಕನ್ ಆಗಿರ್ಬೇಕು ಹೊರತು, ಒಂದೇ ವಿಚಾರದ ಬಗ್ಗೆ. ಈಗ ಸ್ವಾಗತ ಅವ್ರನ್ನ ಆಪಾದನೆ ಮಾಡ್ಬೇಕು ಅಂದ್ರೆ ಒಂದೇ ಲೈನಲ್ಲಿ ಹೋಗ್ಬೇಕು ನಾನು. ಇಲ್ಲ, ನಂದು ಸ್ವಾಗತ ಮೇಲೆ ನಾನು ಆಪಾದನೆ ಮಾಡೋದು ತಪ್ಪು ಅಂತ ನಾನು ಹಿಂದೆ ಸರಿಬೇಕು. ಅಲ್ಲ, ಮಹಿಳೆ ಮೊದಲೊಂದು ಸ್ಟೇಟ್ಮೆಂಟ್, ಎರಡನೇ ಸಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಮೊದಲನೇ ಸ್ಟೇಟ್ಮೆಂಟ್ ಯಾಕೆ ಕೋಟ್ ಮಾಡ್ತೀರಿ? ಎರಡನೇ ಸ್ಟೇಟ್ಮೆಂಟ್ ಕೋಟ್ ಮಾಡಿ ರೇವಣ್ಣರು ಹೇಳಿದ್ರು ಅಂತ ನಾನು ಕರ್ಕೊ ಮತ್ತೆ ಇದನ್ನ ಮೊದಲ ಕೋಟ್ ಮಾಡಕ್ಕೆ ಹೇಳಿ, ಮೊದಲ ಕೋಟ್ ಮಾಡಿ ಸುಳ್ಳು ಹೇಳ್ತಾಳೆ ಅಂತೀರಾ? ಹೌದು, ಸುಳ್ಳು ಈಗ ಹಾಸನದ ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇಷ್ಟೊತ್ತವರೆಗೂ. ಈಗ ನಾವೊಬ್ಳು ಮಹಿಳೆ, ಅವಳ ಅಪಹರಣ ಆಗಿರೋದೇ ಸುಳ್ಳು ಅಂತ ಮಹಿಳೆ ಸುಳ್ಳು ಕಿಡ್ನಾಪ್ ಕೇಸಿಂದ ಒಂದ್ ಸೈಡ್ ಬಿಡಿ, ಅದನ್ನ ಮತ್ತೆ ಚರ್ಚೆಗೆ ಬರ್ತೀನಿ. ಅಲ್ಲ, ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಅದೇ ಅಲ್ವಾ? ನಾನ್ ಕೇಳ್ತಾ ಇರೋದ್ನ ನೀವು ಮಿಸ್ಯೂಸ್ ಮಾಡ್ಬೇಡಿ. ನಾನ್ ಕೇಳ್ತಾರ ಮೊದಲನೇ ಹೇಳಿಕೆ ಏನ್ ಕೊಟ್ಲು, ನನ್ನನ್ನ ಸತೀಶ್ ಬಾಬು ಬಸ್ ಸ್ಟ್ಯಾಂಡ್ ಬಿಟ್ರು, ಅಲ್ಲಿಂದ ಇನ್ನೊಬ್ರು ಕರ್ಕೊಂಡು ಹೋದ್ರು, ನಾನು ಯಾರನ್ನೂ ಅಪಹರಣ ಮಾಡಿಲ್ಲ. ಅದನ್ನ ನಾವು ಪೇಪರಲ್ಲಿ ಓದ್ದೋ, ಮೀಡಿಯಾದಲ್ಲಿ ಓದ್ದೋ, ಅದೇನು ನಮ್ಗೆ ಇನ್ನೂ ಕಾನ್ಫಿಡೆಂಟ್ ಆಗಿ ಗೊತ್ತಾಗಿಲ್ಲ. ಯಾಕಂದ್ರೆ ಕಾನೂನು ತನಿಖೆಯಲ್ಲಿ ಪ್ರಕ್ರಿಯೆ ನಡಿಬೇಕಾದ್ರೆ ನಾವೆಲ್ಲ ಅದ್ರ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತದು. ಈಗ ಎರಡನೇ ಹೇಳಿಕೆಯನ್ನು ಕೊಟ್ಟರು, ಭವಾನಿ ಮೇಡಮ್ ಅವ್ರ ಕರ್ಕೊಬರಕ್ಕೆ ಹೇಳಿದ್ರು, ರೇವಣ್ಣರ್ ನಾಳೆ ರಾಹುಲ್ ಗಾಂಧಿ ಅಂತ ಹೇಳ್ತಾಳೆ. ಈಗ ನಾನು ಇನ್ನೊಂದು ಹೇಳ್ತೀನಿ ಸರ್, SIT ತನಿಖೆ ಮಾಡಿಸ್ತಾರೆ ಸರ್. ಒಂದೇ ಸೆಕೆಂಡ್, ಈಗ SIT ಸರ್, ನಾವು ಮಾಧ್ಯಮದವರು ಏನೋ ಸುದ್ದಿ ಮಾಡಿದೀವಿ ಅಂತ ಮತ್ತೊಂದು ಸರ್, ತನಿಖೆ ಮಾಡ್ತಿರೋದು SIT. ಹೌದು, ಮಹಿಳೆ ತನಗೆ ಏನಾಗಿದೆ ಅಂತ ಹೇಳ್ಕೊಂಡ್ರೆ SIT ಹತ್ರ. ಹೌದು, SIT ಅವ್ರು ಇವತ್ತವರೆಗೂ ಹೊರಗೆ ಬಂದು ಮಹಿಳೆ ಏನ್ ಸ್ಟೇಟ್ಮೆಂಟ್ ಕೊಟ್ಟವಳೆ ಅಂತ ಅಧಿಕೃತವಾಗಿ ಎಲ್ಲೂ ಘೋಷಣೆ ಮಾಡಿಲ್ಲ. ನನಗೂ ಗೊತ್ತಿಲ್ಲ, ಇವತ್ತು ಮಾಡಿಲ್ಲ, ನಿಮಗೂ ಗೊತ್ತಿಲ್ಲ. ಹೌದು, ಮಹಿಳೆ ಏನ್ ಹೇಳೋಣ ಅನ್ನೋದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಯಾವ ಗ್ರೌಂಡ್ಸ್ ಮೇಲೆ ಕುತ್ಕೊಂಡು ನಾವ್ ಇವತ್ತು ಮಹಿಳೆ ಅಪಹರಣ ಆಗಿರೋದು ಸುಳ್ಳು, ಮಹಿಳೆ ಹಿಂಗ್ ಸ್ಟೇಟ್ಮೆಂಟ್ ಕೊಟ್ಟವಳೆ, ಇದು ಪೊಲಿಟಿಕಲ್ ಅಂತ ಯಾವ ಗ್ರೌಂಡ್ಸ್ ಮೇಲೆ ಕುತ್ಕೊಂಡು ಎಲ್ಲಾ ಚರ್ಚೆಗೂ ಕಾರಣ ನೆನ್ನೆ ಕೊಟ್ಟಂತಹ ದೇವರಾಜೇಗೌಡರ ಹೇಳಿಕೆ ಈ SIT ಟೀಮ್ ಮೇಲೆ ಆಪಾದನೆ ಮಾಡ್ತಕ್ಕಂತ ಅವ್ರ ವಿಚಾರಗಳನ್ನ ಮನದಟ್ಟು ಮಾಡ್ಲಿಕ್ಕೆ ಅವರು ಆಡಿಯೋ ರೆಕಾರ್ಡ್ ಬಿಟ್ರು, ವಿಡಿಯೋ ರೆಕಾರ್ಡ್ ಬಿಟ್ರು. ಇದರಲ್ಲಿ ನೇರವಾಗಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನೇರ ಭಾಗಿಯಾಗಿದ್ದಾರೆ. ಇದಕ್ಕೆ ಮಧ್ಯವರ್ತಿಯಾಗಿ ಶಿವರಾಮೇಗೌಡರು ನನಗೆ ಒಂದು MLC ಸ್ಥಾನ ಕೊಟ್ಟು ಸಂಪುಟ ದರ್ಜೆಯ ಒಂದು ಸ್ಥಾನಮಾನ ಕೊಡ್ತೀವಿ, ನೀವು ನಮ್ಮೊಟ್ಟಿಗೆ ಸೇರಿ ಈ ಒಂದು ಹಗರಣವನ್ನು ದೇವೇಗೌಡರ ಹೆಸರು ಕೆಡಿಸ್ಲೇಬೇಕು, ಚುನಾವಣಾ ಸಂದರ್ಭ ಮೋದಿ ಅವರ ಹೆಸರನ್ನ ಕೆಡಿಸ್ಲೇಬೇಕು, ಕಾಂಗ್ರೆಸ್ ರಾಷ್ಟ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಒಂದು ಹೇಳಿಕೆ ಇಡೀ ರಾಜ್ಯದ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ತು. ದೇವೇಗೌಡರು ಯಾರು ಸರ್? ಅವರು ವಕೀಲರು. ಜನವರಿ 16ನೇ ತಾರೀಕು 12ನೇ ತಾರೀಕು ನನ್ನ ಪ್ರಕಾರ ನಂಗೆ ನೆನಪಿದೆ, ನಾನು ಹಾಸನ ಪತ್ರಿಕಾಗೋಷ್ಠಿಯಲ್ಲಿ ಅವತ್ತು ಕೂತಿದ್ದೆ ಸರ್. ಇದೇ ದೇವರಾಜೇಗೌಡರು ಹೇಳ್ತಾರೆ, ಹೇ ರೇವಣ್ಣ, ನನ್ನ ವಿರುದ್ಧ ನೀನೇನಾರು ಹೆಚ್ಚಿಗೆ ಮಾತಾಡ್ಬಿಟ್ರೆ ಹಾಸನ್ ಎನ್ನ ಸರ್ಕಲ್ ಅಲ್ಲಿ LED ವಾಲ್ ಹಾಕಿ ನಿಂದು ನಿನ್ ಮಗೊಂದು ವಿಡಿಯೋ ತೋರಿಸ್ತೀನಿ ಅಂತಾರೆ ಅಲ್ವಾ? ಸೊ ಅವತ್ತು ರೇವಣ್ಣನ ಬಗ್ಗೆ ಮಾತಾಡ್ತಾ ಇದ್ರು ಅವರು. 6 ತಿಂಗಳಿಂದ ಅವ್ರ ಹತ್ರ ವಿಡಿಯೋ ಇತ್ತು ಅಂತ ಒಪ್ಕೊಂಡ್ರು. ಇವತ್ತು ಬಂದವರು ನನ್ನ ಬುಟ್ಟಿ ಒಳಗಡೆ ಹಾವೈತೆ ಅಂತ ಯಾವ್ದೋ ಇಷ್ಟು ಆಡಿಯೋ ತೋರಿಸ್ಬಿಟ್ಟು ಯಾರ ಮೇಲೆ ಆರೋಪ ಮಾಡಿದ ತಕ್ಷಣ ಹೆಂಗೆ ನೀವು ಅದನ್ನ ಒಪ್ಕೊಂಡ್ಬಿಡ್ತೀರಿ ಸರ್? ನಾವು ಒಪ್ಪೋದು ಬಿಡೋದು ಕಾನೂನು. ನಾನು ನೀವು ಅಲ್ಲಿ ಸಾಮಾನ್ಯ ಪ್ರಜೆಗಳದು ಒಪ್ಪೋ ರೀತಿ ನಾನು ಹೇಳ್ತಾ ಇಲ್ಲ ಅದನ್ನ. ಈಗ ಇವ್ರ ವಿಡಿಯೋ
25ನೇ ತಾರೀಕು ಬಿಟ್ರಲ್ಲ, ಅದ ಅಶ್ಲೀಲ ಒಂದು ಚಿತ್ರನ ಒಂದು ಹೆಣ್ಮಕ್ಳದ ಬ್ಲರ್ ಮಾಡ್ದಂಗೆ, ನಾನು ಮತ್ತೆ ಪದೇ ಪದೇ ಹೇಳಕ್ಕಾಗಲ್ಲ ಅದನ್ನ. ನಿಮ್ಮ ವೇದಿಕೆ ಪ್ರಕಾರ ನೀವು ಆಗ್ರಹಿಸಬೇಕು ಸರ್, ವಿಡಿಯೋ ಮಾಡ್ದನು ವಿಡಿಯೋ ಬಿಟ್ಟನು ಇಬ್ರ ಮೇಲೆ ಕ್ರಮ ಆಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನ ಹೇಳಕ್ ಬರ್ತೀನಿ. ಮಹಿಳೆಯರನ್ನ ಚಿತ್ರೀಕರಿಸಿ ಅವರ ಹೆಣ್ಮಕ್ಳನ್ನ ಮಕ್ಕಳನ್ನ ಬ್ಲರ್ ಮಾಡ್ದಂಗೆ, ಅದ್ಯಾವುದೇ ಹೆಣ್ಣಾಗಿರ್ಬೋದು ಸರ್. ಯಾಕಂದ್ರೆ ಹೆಣ್ಣು ಇವತ್ತು ನಾವು ಜಗದಾಂಬೆಗೆ ಹೋಲಿಸ್ತೀವಿ, ತಾಯಿಗೆ ಹೋಲಿಸ್ತೀವಿ, ಸಹೋದರಿಗೆ ಹೋಲಿಸ್ತೀವಿ, ನನ್ನ ಜೊತೆ ಸಂಸಾರ ಮಾಡ್ತಾರೋ ಒಂದು ಹೆಣ್ಣಿಗೆ ಹೋಲಿಸ್ಕೊತೀವಿ. ಆದರೆ ಈ ವಿಡಿಯೋ ಯಾರೇ ಅಪರಾಧಿ ಆಗಲಿ ಸರ್, ಕೊನೆಗೆ ಯಾರೇ ಈ ದೇಶದ ಅತ್ಯುನ್ನತ ಪ್ರಜೆ ಆದ್ರೂ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಈ ಹೆಣ್ಣು ಮಕ್ಕಳದ ಬೀದಿಗೆ ತಂದ ಈ 50,000 ಕೇರಳದಲ್ಲಿ ಎಲ್ಲಾಯ್ತು ಪೆನ್ ಡ್ರೈವ್, ಇದು ಮೂಲ ಕಾರಣಕರ್ತ ಯಾರು, ಈ ವಿಡಿಯೋನ ಆಮೇಲೆ ಬೀದಿ ಕೊಟ್ಟಾರೆ ಯಾರು, ಅವ್ರನ್ನ ಮೊದಲು ಅರೆಸ್ಟ್ ಮಾಡಿ. ದೇವೇಗೌಡ ಆಗಿರ್ಬೋದು, ತಿಮ್ಮಣ್ಣ ಆಗಿರ್ಬೋದು, ಬೊಮ್ಮಣ್ಣ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಯಾವನೇ ಆಗಿರ್ಲಿ, ಕಾನೂನು ಎಲ್ಲರೂ ಒಂದೇ ಸರ್. ಮೊದಲು ಇದು ತಗೊಳ್ಳಿ, SIT ನೀವು ಕಿಡ್ನಾಪ್ ಮಾಡಿದರು ಇದನ್ನ ತಗೊಳಕ್ ಹೋಗ್ಬಿಡಿ. ಇದನ್ನ ಎಲ್ಲಿ ಹೊತ್ತು ಮೂಲ? ಈಗ ನೀವ್ ಹೇಳಿದ್ರಿ ಕಾನೂನಲ್ಲಿ ರೇವಣ್ಣ ಆಗ್ಲಿ ಬೊಮ್ಮಣ್ಣ ಆಗ್ಲಿ ಒಂದೇ ಅಂತ. ಹೌದು, ಒಂದು ಮಹಿಳೆ ಬಂದು ಕಿಡ್ನಾಪ್ ಆಗಿದೆ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಡ್ತಾರೆ. ಒಂದ್ ಮಹಿಳೆ ಬಂದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾರೆ ಸರ್. ನೀವ್ LLB ಓದಿದೀನಿ ಅಂತೀರಿ, ಕಾನೂನಲ್ಲಿ ಅರೆಸ್ಟ್ ಮಾಡ್ಬೇಕಾ ಮಾಡ್ಬೇಕು? ನಾನು LLB ಓದಿದ್ದೀನಿ ಅಂತ ಹೇಳಿಲ್ಲ, LLB ಓದಿಲ್ಲ ಅಂದೆ. ತಿಳ್ಕೊಂಡಿದ್ದೀರಿ. ಹೌದು, ಕಾನೂನು ಪ್ರಕಾರವಾಗಿ ನಮ್ಮ ಆರೋಪ ಗಿರೋಪ ಎಲ್ಲ ವಾಟ್ ಎವರ್, ಕಾನೂನು ಪ್ರಕಾರವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾ ಬೇಡ ಸರ್? ಅದು ಅರೆಸ್ಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಹೊಣೆ ಆಪಾದನೆ ಬಂದಾಗ. ಆದ್ರೆ ಅವ್ರ ಅರೆಸ್ಟ್ ಮಾಡಿದ ರೀತಿ, ತನಿಖೆ ಮಾಡಿದಂತ ಸ್ವರೂಪ, ನೋಟಿಸ್ ಕೊಟ್ಟರು ಹೋಗಿರೋರ್ನ ಯಾವ ರೀತಿ ಮೇಲೆ ತೋರಿಸ್ತಂತ ಆತುರನ ಈ 5 ಜನದ ಮೇಲೆ 21ನೇ ತಾರೀಕು ಸೈಬರ್ ಕ್ರೈಮ್ ನಲ್ಲಿ 33ನೇ ಒಂದು ನಂಬರ್ನೊಳಗಡೆ ನೋಟಿಫಿಕೇಶನ್ ಆಗಿ FIR ಆಗಿದೆ. ಇದೇ ಬೆಂಗಳೂರಿನ ಚೇತನ್ ಇರ್ಬೋದು, ವಂಡ್ರಗಂಡ್ ನವೀನ ಇರ್ಬೋದು, ಶರತ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಅಥವಾ ಇನ್ನೊಬ್ರು ಹೆಸರು ಮರ್ತಿದ್ದೀನಿ, ಒಟ್ಟಿಗೆ 5 ಜನದ ಮೇಲೆ ಇಲ್ಲಿಯ ಲಾಯರ್ ಸಂಘದ ಅಧ್ಯಕ್ಷರಾದಂಥ ಅವತ್ತಿನ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಆರೋಪ ಮಾಡಿ FIR ಮಾಡಿರ್ತಾರೆ. ಈ ಒಂದು 25,000 ಬಿಟ್ಟರು 50,000 ಬಿಟ್ಟರು ಜನನಿಬಿಡ ಪ್ರದೇಶದಲ್ಲಿ ಅಲ್ಲಲ್ಲಿ ಹೋಗಿ ಅವರು ಪೆನ್ ಡ್ರೈವ್ಗಳನ್ನ ಎಸಿತಾರೆ. ಜನರ ಮನಸ್ಸನ್ನ ಇನ್ನೊಂದು ದಿವಸ ಬಾಕಿ ಇರುವಾಗ ಚುನಾವಣೆ ಡೈವರ್ಟ್ ಮಾಡ್ತಾರೆ. ಅವರು ಗೆಲ್ಲಬಾರ್ದು ಅಂತಕ್ಕಂಥ ಏಕಮೇವ ಉದ್ದೇಶದಿಂದ ಬಿಟ್ಟಂತ ಒಂದು ಏನು ಪೆನ್ ಡ್ರೈವ್ ಹಗರಣ ಇತ್ತು, ಇದ್ರ ಬಗ್ಗೆ ಫಸ್ಟ್ ಕುಲಂಕುಷವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಯಾರು ಸಮರ್ಥ ಮಾಡ್ಕೊಳ್ಳಕ್ಕೆ ಬಂದಿಲ್ಲ. ಈ ತನಿಖೆ ಏಕರೂಪದಲ್ಲಿ ನಡೀತಾ ಇರೋದು ತಪ್ಪು, ಖಂಡನೀಯ. ಈ ನಮ್ಮ ಜಿಲ್ಲೆಗೆ ದೇವೇಗೌಡರು ಕೊಟ್ಟಂತ ಕೊಡುಗೆ ಅಪಾರ ಇದೆ. ಇವರು ಇಡೀ ರಾಷ್ಟ್ರವನ್ನ, ಈ ರಾಜ್ಯವನ್ನ ಆಳಿ ಹೋಗಿದ್ದಾರೆ. ನಮ್ಮ ಹಾಸನ ಜಿಲ್ಲಾ ಕೇಂದ್ರಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರ ನಾವು ತರಲೇಬಾರ್ದು. 94 ವರ್ಷ ವಯಸ್ಸಿನ ದೇವೇಗೌಡರನ್ನ ಅವಮಾನಿಸ್ತಕ್ಕಂತಹದ್ದು ತಪ್ಪು ಅಂತಕ್ಕಂತಹದ್ದು ಜನಗಳ ವಾದ ಆಗಿದೆ. ಯಾರು 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 ಅವಮಾನಿಸ್ತವ್ರೆ ಅವ್ರನ್ನ? ಘಟನೆ ಎಲ್ಲಿ ಎಲ್ಲಾ ಮಾಧ್ಯಮದಲ್ಲೂ ಅವ್ರ ಹೆಸರನ್ನ ತಂದ್ರು, ಅವ್ರ ಮೇಲೆ ಹರಿಯ ಇದ್ರು. ಯಾರು? ವಿಪಕ್ಷದವರು, ಪಕ್ಷದವರು. ಏನು ಸರ್ಕಾರ ನಡೀತಾ ಇದೆ? ಯಾರು ಅಂದ್ರೆ DK ಶಿವಕುಮಾರ್ ಸಂಜೆ ಅವ್ರು ಬದುಕಿರೋದೇ ರಾಜಕೀಯ ಮಾಡಕ್ಕಲ್ವಾ ಸರ್? ಹೌದು ಸರ್. ಹಗರಣ ಮಾಡಿ ಅಂತ ಇದಾರ. ಸ್ವಾಗತ ಅವ್ರೆ, ನೀವ್ ಇಷ್ಟೆಲ್ಲ ಪೆನ್ ಡ್ರೈವರು ಅದು ಸೃಷ್ಟಿಕರ್ತ ಯಾರು ಕೊಟ್ಟಾರಲ್ವಾ? ನಮ್ಮ ಭಾರತ ದೇಶದ ಕಾನೂನಲ್ಲಿ ಕೊಲೆ ಮಾಡಿದನಿಗಿಂತ ಕೊಲೆ ಮಾಡಲು ಪ್ರೇರೇಪಿಸ್ತಾನಲ್ಲ ಅವನು ದೊಡ್ಡ ಅಪರಾಧಿ. ಅದಕ್ಕೆ ರೇವಣ್ಣ ಅವ್ರು ಏವನ್ ಮಾಡಿರೋದು ಸರ್. ಅದು ರೇವಣ್ಣ ಅವ್ರು ಮಾಡಿದ್ರು ಅಲ್ಲ, ನಾವು ಚರ್ಚೆ ಅದೇ. ನೀವೇನ್ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತಾನೆ ಸತೀಶ್ ಬಾಬಣ್ಣ ಅನ್ನೋರು ರೇವಣ್ಣ ಅವ್ರು ಕರ್ಕೊ ಬರಕ್ ಹೇಳಿದ್ರು ಅಂತ ಕರ್ಕೊ ಅದಕ್ಕೆ ರೇವಣ್ಣ ರೇವಣ್ಣ ಅವ್ರ ಹೆಸರು ಅವ್ರು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಭವಾನಿ ಅಕ್ಕ ಕರ್ಕೊ ಬರಕ್ಕೆ ರೇವಣ್ಣ ಮಾಡ್ಬೇಕಾಗಿತ್ತು. ನಿಮ್ ಪ್ರಕಾರ ರಾಜಕೀಯ ಬಾಬು ಸಂತ್ರಸ್ತೆಯ ಅಣ್ಣ ತಮ್ಮಂದಿರು ಅವರು ಬಸ್ ಸ್ಟ್ಯಾಂಡ್ ಮಾತ್ರ ಡ್ರಾಪ್ ಮಾಡಿದ್ರು. ಅವರು ಸಂತ್ರಸ್ತೆ ಅವ್ರ ತಂಗಿ ಪವಿತ್ರ ಅವ್ರ ಮನೆಗೆ
ಈಗ ಈ ಒಳಗಡೆ Enforcement ಹೋದ್ರೆ- ರಾಜಕೀಯನೇ ಇರ್ಬೋದು ಏನಾರು ಇರ್ಬೋದು ಸರ್, ನಾನ್ ಕೇಳ್ತಾರದು ಇಷ್ಟೇ ಸರ್. ಕಾನೂನಾತ್ಮಕವಾಗಿ ಒಬ್ಬ ವ್ಯಕ್ತಿ ಮೇಲೆ ಈತನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಕಾನೂನಾತ್ಮಕವಾಗಿ ಅರೆಸ್ಟ್ ಮಾಡ್ಬೇಕಾ ಮಾಡ್ಬಾರ್ದ? ಒಂದ್ ಸೆಕೆಂಡ್ ಅದಕ್ಕೂ ಹೇಳ್ತೀನಿ ಸರ್. ಏನು ಈ ರಾಜ್ಯದ ಘನತವೆತ್ತ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಈ ಮೀಡಿಯಾ ನೋಡ್ತಾರೆ ಅರ್ಥ ಮಾಡ್ಕೊಳ್ಳಿ. ಮಂಡಲ ಅವ್ರದೊಂದು ಗಣಿದೊಂದು ಕೇಸ್ ಬುಕ್ ಆಗಿದೆ. ಅವರ ಡೆಲ್ಲಿಲಿ ಸಿಕ್ತಲ್ಲ ಕೋಟ್ಯಾಂತರ ರೂಪಾಯಿ ಇಟ್ಟಿಗೆ ಕೊಟ್ಟಿದ್ರಲ್ಲ ಸ್ವಾಮಿ, 2000 ರೂಪಾಯಿ ನೋಟಿದ್ದಾಗ ಅವ್ರನ್ನ ಆ ತಕ್ಷಣ ಎರಡೇ ದಿವಸಕ್ಕೆ ಅರೆಸ್ಟ್ ಮಾಡ್ಬಿಟ್ರ 2 ದಿವಸದಲ್ಲಿ. ನೀವು ಮೀಡಿಯಾದವರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೀಡಿಯಾದವ್ರನ್ನ ಎಲ್ಲಾರನ್ನೂ ನಾನು ಏನಾದ್ರು ಬ್ಲೈಂಡ್ ಮಾಡಿ ಮಾತಾಡ್ತಾ ಇಲ್ಲ. ಯಾವ್ದೋ ಒಂದು ರಬ್ಬರ್ ಅವ್ರು ಉತ್ತಳಿಗೆ ಬಿಟ್ಬಿಟ್ಟು ಅದನ್ನು ಈಚೆಗೆ ತೆಗೆದು ನಾಗರಾವು ಅಂತ ಎಳಿತಾರಲ್ಲ ಒಬ್ಬ ವ್ಯಕ್ತಿ ತೇಜೋವಧೆ ಮಾಡಕ್ಕೆ. ನಾನ್ ನಿಮ್ಗೆ ಏನ್ ಹೇಳಿದ್ದು ಮೊಲ್ರು ಇದು ನೀವ್ ಹೇಳಿದ್ರಿ, ಏನಂತ ಕೇಳಿದ್ರಿ ಸ್ವಾಗತ್ ಅವ್ರೆ, ಈ ಪೆನ್ ಡ್ರೈವ್ ನ ಸೃಷ್ಟಿಕರ್ತ ಯಾರು, ಅಂಟರ್ ಯಾರು, ಅವ್ರಿಗೆ ಮೊದಲು ಅರೆಸ್ಟ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ವಿಚಾರಕ್ಕೆ ನಾನು ಹೇಳಿದ್ದು. ಯಾವ್ದು ಕೊಲೆ ಮಾಡ್ದನ್ಗಿಂತ ಕೊಲೆ ಮಾಡಲು ಪ್ರೇರೇಪಿಸ್ತಾನಂದ್ರೆ ಇವರು ಯಾರು, ಈ ವಿಡಿಯೋ ಮಾಡಿ ಯಾವನೋ ಪಾಪ ಮಾಡಿದ್ದ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ, ಮಾಡ್ದಾರ ಪಾಪ ಆಡ್ದಾರ ಬಾಯ್ಲಿ ಅಂತ. ಈ ಪ್ರೇರೇಪಣೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ವಿಡಿಯೋ ಮಾಡುವಂತ ಪ್ರೇರೇಪಣೆ ಮಾಡಿದ್ರ? ಅಲ್ಲ, ಪ್ರೇರೇಪಣೆ ಅಂದ್ರೆ ಇವ್ರು ಪ್ರೇರೇಪಣೆ ಅಂದ್ರೆ ನಿಮ್ ಪ್ರಕಾರ ಹಂಚಿದ್ದು ಇವ್ರು ಹಂಚಿದ್ದು. ಈಗ ನೋಡ್ರಿ ಮಾಡಿದ ಪ್ರೇರೇಪಣೆನ ಅಲ್ಲ ಇವ್ರು ಹಂಚಿದ್ದು. ಯಾವ್ದೋ ಫ್ಯಾಕ್ಟ್ರಿ ಕುತ್ಕೊಂಡು ಲಕ್ಷಾಂತರ ರೂಪಾಯಿ ಪ್ಲಾಸ್ಟಿಕ್ ಕವರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನಲ್ಲ ಅವಂದು ತಪ್ಪ, ಅದನ್ನ ತಗೊಂಡ್ ಬೀದಿಲ್ ಮಾರಾಡ ತಪ್ಪ? ಸ್ವಾಗತಾರೆ. ಇವತ್ತು 2000 ಸಿಂಪಲ್ ಪ್ರಶ್ನೆ ಸರ್. ಸಿಂಪಲ್ ಪ್ರಶ್ನೆ. 1 ಲಕ್ಷ ಪ್ಲಾಸ್ಟಿಕ್ ಕವರ್ ನ ಮ್ಯಾನುಫ್ಯಾಕ್ಚರ್ ನಿಮ್ಗೆ ಸಿಂಗಲ್ ಮಾಡ್ದಂದೆ ತಪ್ಪು. ಹೌದು, ಮ್ಯಾನುಫ್ಯಾಕ್ಚರ್ ಮಾಡೋಣ ಮ್ಯಾನುಫ್ಯಾಕ್ಚರ್ ಮಾಡ್ದೋಗಿ ಬೀದಿಲ್ ಮಾರಣ, ಮ್ಯಾನುಫ್ಯಾಕ್ಚರ್ ಅವ್ನು ಮಾಡ್ದೋಗಿ ಬೀದಿಲ್ ಮಾರಣ, ವ್ಯಾಪಾರಕ್ಕೋಸ್ಕರನೇ ಮಾಡ್ತಾ ಇದ್ದ. ಅವ್ನು ಮ್ಯಾನುಫ್ಯಾಕ್ಚರ್ ಮಾಡ್ದೋಗಿ ಮಾರಾಟ ಮಾಡೋಣ ಯಾಕೆ ನೀವು ಮಲೇಷ್ಯಾ ಕಳ್ಸಿದ್ರಿ? ಯಾರು ಕಳ್ಸಿ ಮ್ಯಾನುಫ್ಯಾಕ್ಚರ್ ಈಗ ಮಾರಾಟ ಮಾಡ್ತಿದ್ದಲ್ಲಪ್ಪ ಮ್ಯಾನುಫ್ಯಾಕ್ಚರ್ ಈಗ ಮಾರಾಟ ಮಾಡ್ಯಾರ. ಈಗ ಎಲ್ಲಿ ಹಂಚಿಬಿಟ್ಟವ್ರಿ ಈ ಸೃಷ್ಟಿಕರ್ತವ್ರಲ್ಲ ಅವ್ನ ಮಲೇಷ್ಯಾ ಕಳ್ಸಿದ್ರಿ? ನಾನ್ ನಿಮ್ಮನ್ನ ವಾದ ಮಾಡ್ತಿರೋದೆ, ನೀವು ಇಲ್ಲಿ ಟಾರ್ಗೆಟ್ ಮಾಡ್ತೀವಿ. ಯಾರು ಪ್ಲಾಸ್ಟಿಕ್ ಕವರ್ ಮ್ಯಾನುಫ್ಯಾಕ್ಚರ್ ಮಾಡ್ದ ಅವನು ಮಾರಾಟ ಮಾಡ್ದ ಮ್ಯಾನುಫ್ಯಾಕ್ಚರ್ ದಟ್ ಇಸ್ ಕಾರ್ತಿಕ್. ಅವ್ನ ಹೆಂಗೆ ನಿಮಿಷ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಕಾರ್ತಿಕ್ ಅಲ್ಲ, ಅದನ್ನ ಕಾರಣ ಇರುತ್ತೆ. ನೀವು ದೇವರಾಜೇಗೌಡ್ರ ಮೇಲೆ ಅಪರಾಧ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು ಅಂತಂದ್ರೆ ವಿಡಿಯೋ ಯಾಕೆ ಚಿತ್ರೀಕರಣ ಮಾಡ್ದ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಹೌದು, ಹೌದಾ? ಅವ್ನ ಮೇಲೆ ಕ್ರಮ ಆಗ್ಬೇಕು. ಹೌದು. ಯಾರು ಮಾರಾಟ ಮಾಡ್ದ ಅಂದ್ರೆ ಪೆನ್ ಡ್ರೈವ್ ಹಂಚಿರೋನು, ಒಂದೊಂದು ಸೆಕೆಂಡ್ ನನಗೆ ಒಂಚೂರು ಮಾತಾಡಕ್ ಕೊಡಿ ದಯವಿಟ್ಟು ಸರ್. ಇವತ್ತು ಈ ನಮ್ಮ ಮಾಧ್ಯಮ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಬಹಳ ಮುಂದುವರೆದಿದೆ. ಇದು 1947ನೇ ಇಸ್ವಿಲ ಮ್ಯಾನ್ಯುವಲ್ ಅಲ್ಲ, ಎಲ್ಲ ಕಂಪ್ಯೂಟರೈಸ್ಡ್, ಎಲ್ಲ ಏನೇನು ಬೇಕೆಲ್ಲ ಏನೇನ ಮಾಡ್ಬೋದು. ಈಗ ನನ್ನನ್ನ ಸೃಷ್ಟಿ ಮಾಡಿ ನಿಮ್ಗೆ ಎಲ್ಲಾ ಸಿನಿಮಾಗಳು 7 ಜನ 8 ಜನ ತೋರಿಸ್ತಾರೆ, ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಮೇಲೆ ನಾನು ಸ್ವಾಗತ ಮೇಲೆ ಆಪಾದನೆ ಮಾಡ್ಬೇಕು ಅಂದ್ರೆ ಅದನ್ನ ನೇರವಾಗಿ ನಮ್ಮ ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಅದು ಹಳ್ಳಿ ಮಾತಲ್ಲಿ ಒಂದು ಗಾದೆ ಹೇಳ್ತಾರೆ ಸ್ವಾಗತ ಅವ್ರೆ, ಪ್ರತ್ಯಕ್ಷ ನೋಡಿದ್ರೆ ಪ್ರಮಾಣಿಸಿ ನೋಡು. ಪ್ರತ್ಯಕ್ಷ ನಾನೆಲ್ಲ ಹೋಗ್ತಾ ಇರ್ತೀನಿ, ಅದು ಪ್ರಮಾಣಿಸಿ ನೋಡು ಅಂತ ಹೇಳುತ್ತೆ. ಅದನ್ನೇ ಕಾನೂನಿಗೆ ಮಾಡ್ತಾ ಇರೋದು. ಆದರೆ ನಾನು ಹೇಳ್ತಾ ಇರೋದು ಯಾವ ವಿಚಾರಕ್ಕೆ ಅಂದ್ರೆ ಈ ದೇವೇಗೌಡರು ಫ್ಯಾಮಿಲಿನ ತುಣಿಯಕ್ಕೋಸ್ಕರಲೇ, ದೇವೇಗೌಡರು ಮಾಡಿರೋದು ಹೆಸರನ್ನ ಕೆಡ್ಸಕ್ಕೋಸ್ಕರಲೇ ಬೇರೆ ಜನಾಂಗದಲ್ಲಿ ಬರ್ನಿಲ್ಲ ಸರ್. ಇಲ್ಲಿ ನಾವು ಈಗ ಏನಾಗಿದೆ, ಇಷ್ಟೆಲ್ಲ ಕಾರಣಕ್ಕೆ ಚುನಾವಣೆ ಪೂರ್ವದಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಕುಮಾರಸ್ವಾಮಿ ಅವ್ರ ಜೊತೆ ಒಡಗೂಡಿ ಇಡೀ ಒಕ್ಕಲಿಗರ ನಾಯಕರು ಒಟ್ಟಾಗಿ ಹೋಗ್ತಾರೆ. ಅಂದಿನಿಂದ ಹುಟ್ಕೊಂಡಂತಹ ಈ ಒಕ್ಕಲಿಗರ ನಾಯಕತ್ವ, ಈ ರಾಜಕೀಯದ ಹೊಲಸುತನದಿಂದ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಶೀಲವನ್ನ ಮಧ್ಯದಲ್ಲಿ ಇಟ್ಕೊಂಡು ಇವ್ರು ಮಾಡ್ತಾ ಇರ್ತಕ್ಕಂತ ಈ ಹೀನ ಕೃತ್ಯವನ್ನ ನಾವು ಖಂಡಿಸ್ಲೇಬೇಕು. ವಿಡಿಯೋ ಮಾಡ್ದನ್ನು ಖಂಡಿಸಿ ಜೊತೆಲಿ ಅಂತ 100% ಬಗ್ಗೆ SIT ತನಿಖೆ ಮಾಡಿಲ್ವಾ? ಎಲ್ಲಿ ಮಾಡಿದ್ದಾರೆ? ಇಲ್ಲ, SIT ಅವ್ರನ್ನ ತನಿಖೆ ಮಾಡಿ ಮತ್ತವ್ನು ಹೋಗಿದ್ದಾನೆ. ಈಗ ಬಿಟ್ಕೊಟ್ರಿ ಅವನ್ಯಾಕೆ ಬಿಟ್ಕೊಟ್ರಿ? ತನಿಖೆ ಆಗಿದೆ ಸರ್. ಮತ್ತೆ ರೇವಣ್ಣ ಸರ್ ಅವನೇ ಮೂಲ ಸೃಷ್ಟಿಕರ್ತ ಅಂತ ಗೊತ್ತು ಸರ್. ಇಡೀ ಕರ್ನಾಟಕ ತನಿಖೆಗೆ ಹಾಜರಾಗಿಲ್ಲ ಇವತ್ತವರೆಗೂ. ಒಂದು ನಿಮಿಷ ಸರ್, ನೋಟಿಸ್ ಕೊಟ್ಮೇಲೆ ರೇವಣ್ಣ ತನಿಖೆಗೆ ಹಾಜರಾಗ್ಲಿಲ್ಲ. ಸಾಮಾನ್ಯ ಜನತೆ ಅಲ್ಲ, ಅವರು
ಒಬ್ರು MLA ನೀವೇ ಹೇಳಿದ್ರಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದ್ರೂ ಕಾನೂನು ಒಂದೇ ಅಂತ ಹೇಳಿದ್ರು. ನಾನು ಈಗ ನಾನೊಬ್ರು ಲಾಯರ್ ನೋಡ್ಬೇಕು ತಾನೆ. ಈಗ ನಾನು ಒಳಗೆ ಹೋದಾಗ ಏನಾಗುತ್ತೆ, ನಾನು ಎಷ್ಟೇ ಪವರ್ ಇದ್ರು ಏನೇ ಇದ್ರು ನಾನು ಯಾವ ರೀತಿ ಈಚೆ ಬರ್ಬೋದು, ನಾನು ತಪ್ಪೇ ಮಾಡಿಲ್ಲ, ಇನ್ ಯಾವ್ದಾದ್ರು ಸಿಗಾಕಿಸ್ತಾರೋ ಇನ್ನೊಂದು ಮಾಡ್ತಾರೋ, ನಾನು ಕಾನೂನು ಪಂಡಿತ ಸಲಹೆ ತಗೊಳ್ಳಬೇಕು ತಾನೆ. ಎಷ್ಟು ದಿನ ಸರ್ 3-4 ದಿವಸ ಆಗುತ್ತೆ. ನೀವು ಸಿಕ್ತೆ. ಈಗ ನಾನು ಬೆಳಗ್ಗೆಯಿಂದ ನಿಮ್ಮ ಇದಕ್ಕೆ ಸ್ಟುಡಿಯೋಕ್ಕೆ ಬರಕ್ಕಾದೆ, ನೀವು ಇಲ್ಲಿ ಇಷ್ಟೇ ದೂರ ಇದ್ಕೊಂಡು ಅಲ್ಲ ಪ್ರತಿಭಟನೆ ಬಂದಿತ್ತು ಅಂತ ಪಾಪ ಅಲ್ಲಿಂದ ಬರೋದಕ್ಕೆ ಇಷ್ಟೊತ್ತಾಯ್ತು. ಈಗ ಲಾಯರ್ಗಳಿಗೆ ಚರ್ಚೆ ಏನೇ ಆಗ್ಲಿ, ಹೌದು, ತಪ್ಪೆ, ಪ್ರಜ್ವಲ್ ಮಾಡಿದ್ರು ತಪ್ಪೆ ಅಷ್ಟೇ. ಅದು ತನಿಖೆ ಹಂತದಲ್ಲಿದೆ. ಅದು ಸತ್ಯಾಂಶ ಹೊರಗ್ ಬಂದ್ಮೇಲೆ ಯಾರು ಅನ್ನೋ ತನಿಖೆ ನಡೀತಾ ಇಲ್ವಾ? ಓಡಾಡ್ತಾವನೆ. ಸ್ವಾಗತ ಅವ್ರೆ, ನನ್ನ ಒಂದು ನಮ್ಮ ಎಲ್ಲ ನಾನು ಯಾವ ರೀತಿ ಇದಕ್ ಬರ್ಬೇಕು ನನಗೂ ರೋಮಾಂಚ, ನನ್ನ ರೋಮ ಎಲ್ಲ ನಿಂತ್ಕೊಳ್ಳೋದು ಇದೆಲ್ಲ ನೋಡಿದಾಗ ನನಗೇನ ಏನ್ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ ವೈಯಕ್ತಿಕವಾಗಿ ಅಂದ್ರೆ, ಅವ್ರು ಯಾರೇ ತಪ್ಪು ಮಾಡಲಿಲ್ಲ ಸರ್, ಕಾನೂನು ಇದೆ, ಶಿಕ್ಷೆ ಇದೆ. ಕಾನೂನಲ್ಲಿ ಅವ್ರು ತಪ್ಪಿಸ್ಕೊಂಡ್ರು ಮೇಲೊಬ್ರಿದ್ದಾರೆ ದೇವ್ರು. ಆ ಶಿಕ್ಷೆಯಲ್ಲಿ ಯಾರ ಕೈಲಿ ತಪ್ಪಿಸ್ಕೊಂಡ್ರು ಆಗಲ್ಲ ಅನ್ನೋದು. ಈ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ, ನನ್ನ ಕರ್ನಾಟಕದ ಮಹಿಳೆಯರು ಅವ್ರನ್ನ ದೇವರು ಅಂತ ಒಬ್ರು ಜಗದಾಂಬೆಗೆ ನಾವು ಹೋಲಿಸ್ತೀವಿ. ಆ ಹೆಣ್ಣು ನಮ್ಮ ಅಕ್ಕ ಬ್ಲರ್ ಮಾಡಿ ತೋರಿಸಬಹುದಾಯ್ತು. ಇವ್ರು ತೋರಿಸಬೇಕಾಗಿತ್ತು, ಡೈರೆಕ್ಟ್ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಅದನ್ನ ತೋರಿಸಿ ಪಬ್ಲಿಸಿಟಿ ಮಾಡೋ ಅಂತ ಕೇಸ್ ಅಲ್ಲ ಇದು. ಗೌಪ್ಯವಾಗಿ ನ್ಯಾಯಾಂಗಕ್ಕಾಗ್ಲಿ ಮುಖ್ಯಸ್ಥರಾಗ್ಲಿ ಕೊಡಬೇಕಾಗಿತ್ತು. ಇವ್ರು ಮಾಡೇ ಇಲ್ಲ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಜನ ಇದೇ ಇಲ್ಲ ಅಂತ ಹೇಳ್ತಾರಲ್ಲ. ಯಾರೇನಂತ ಹೇಳ್ತಾವ್ರೆ? ಇಲ್ಲಿ ಎಲ್ಲ ಜನತೆ ಏನ್ ಮಾತಾಡ್ತಾರೆ, ಅಯ್ಯೋ ಆ ಪಕ್ಷರು ಹೀಗ್ ಮಾಡಿಲ್ಲ ಅಂತ. ನಾವು ಹೊರಗಡೆ ಹೋದಾಗ 10 ಜನ 10 ರೀತಿ ಮಾತಾಡ್ತಾರೆ. ಸ್ವಾಗತ ಅವ್ರೆ, ಇವ್ರು 25, 24, 25 ತಾರೀಕು ಬಿಡೋರು, 6 ತಿಂಗಳು ಮುಂಚೆ ಬಿಡೋರು ಶಿಕ್ಷೆ ಕೊಡ್ಸೋದಾ ಇದ್ರು. ಇವ್ರ ಹತ್ರ 2 ವರ್ಷ ಚಾಚಲೆ ಇರ್ತಾ ಇದೆ ಅಂತ ಹೇಳ್ತಿದ್ರಲ್ಲ. ಈಗ ಮೊನ್ನೆ ದೇವರಾಜೇಗೌಡರು ಬಿಟ್ಟಾಗ ಅವರು ಒಂದು 30 ಸೆಕೆಂಡ್ ಅಷ್ಟು ತೋರಿಸ್ಬಿಟ್ಟು ಆಫ್ ಮಾಡಿದ್ರು, ತೊಡೆ ಮೇಲೆ ಇಟ್ಕೊಂಡು. ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಚಿಲ್ಲರೆಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ. ಅರ್ಥ ಆಯ್ತಾ? DK ಶಿವಕುಮಾರ್ಗೆ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ, ಯಾರನ್ನು ಚಿಲ್ಲರೆಯಿಂದಲೇ ಬಂದ ಆಗಿರೋದು, ಯಾರನ್ನು ಚಿಲ್ಲರೆ. ಆಮೇಲೆ ಅಂತ ಆನೆ ಅಂತದ್ನೇ ಆ ಪಳಗ್ಸಕ್ಕೆ ಇಷ್ಟದ ಅಂಕುಶ ಬೇಕು. ಅರ್ಥ ಆಯ್ತಾ? ಆನೆ ಒಂದು ಎಷ್ಟೋ ಟನ್ ಇರುತ್ತೆ, ಅದ್ರಿಗೆ ಬಂದೂಕ್ ತಗೊಂಡಿದ್ ಮಾಡಲ್ಲ ಇಷ್ಟದ ಅಂಕುಶದಲ್ಲಿ. ಯಾರನ್ನು ಬ್ಲೈಂಡ್ ಮಾಡಬೇಡಿ. ಕಾನೂನು ಎಲ್ಲಾರ್ಗು ಒಂದು DK ಶಿವಕುಮಾರ್ ಅವರೇ, ನೀವು ಮಾಡ್ತಾರ ನಿಮ್ಮ ವಾಯ್ಸ್. ಅದ್ರಲ್ವೇ ಇನ್ನೊಬ್ಬನ ಹೆಸರು ಹೇಳ್ತೀನಿ, LR ಶಿವರಾಮೇಗೌಡ. ಅವ್ರು ಇಷ್ಟಿಗೆ ತಗೊಂಡ್ರೆ DK ಶಿವಕುಮಾರ್ದು LR ಶಿವರಾಮೇಗೌಡರು ಒಂದು 7-8 ಜನ ಇದೆಯಣ್ಣ. ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇವ್ರ ಫ್ಯಾಮಿಲಿ ಬಗ್ಗೆ ಇವರು ಪುಸ್ತಕ ಬರೆಯ ಹಾಕೊಂಡ್ರೆ ಅವ್ರ ಬಗ್ಗೆ ಕಾದಂಬರಿ ಬರೀಬಹುದು. ಅಲ್ಲ, ನಾನು ಯಾಕೆ ಇದನ್ನ ಪೊಲಿಟಿಕಲ್ ಆಗಿ ತಗೊಂಡೋಗ್ತಾ ಇದ್ದೀರಿ ನೀವು? ರೇವಣ್ಣ ಅಂತ ಪೊಲಿಟಿಕಲ್ ಆಗಿ ನಿಮ್ಮ ಆಗ್ರಹ ಏನಾಗಿರ್ಬೇಕು? ನಾನು ಹೇಳೋದು ಪೊಲಿಟಿಕಲ್ ತರಬೇಡಿ ಸರ್. ನಮ್ಮ ಜಿಲ್ಲೆ ಮಹಿಳೆಯರು, ನಮ್ಮ ಅಕ್ಕ ತಂಗಿರು, ಅವ್ರ ಮಾನ ಮರ್ಯಾದೆ ಹಾಳಾಗಿದೆ. ಯಾವನ್ ವಿಡಿಯೋ ಮಾಡಿದ್ನೋ ಅವನು, ಯಾರದು ಸಹಕಾರ ಕೊಟ್ರು ಅವರು, ಯಾರು ಪೆಂಡ್ರೆ ಮಾಡಿದ್ನೋ, ಯಾರು ಪೆಂಡ್ರೆ ವಂಚಿದ್ನೋ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಅವನು ಕ್ರಮ ಆಗ್ಬೇಕು. ಟೇಕಿಂಗ್ DK ಶಿವಕುಮಾರ್ ಯಾಕೆ ತಗೊಳ್ತೀರಿ? ರೇವಣ್ಣ ಅವರು ಯಾಕೆ ಇನ್ನೊಬ್ರ ಹೆಸರು ತಗೊಳ್ತೀರಿ? ಯಾಕೆ ಯಾವ್ದೋ ಒಂದು ಪಕ್ಷದ ಪರವಾಗಿ ನೀವು ನಿಲುವನ್ನು ವ್ಯಕ್ತಪಡಿಸ್ತೀರಿ? ಅಲ್ಲೇ ಬರ್ತಿ ಕೇಳಿ ಸರ್. ಇವರು ನೋ ಕಾಮೆಂಟ್ಸ್ ಅಂತ ಯಾವ್ದೇ ಮಾಧ್ಯಮದವ್ರು ಕೇಳಿದಾಗ ಹೆಂಗೆ ಸಿದ್ದರಾಮಯ್ಯ ಹೋಯ್ತಿದ್ರು ಹಂಗೆ ನೋ ಕಾಮೆಂಟ್ಸ್ ಅಂತ ಹೋಯ್ತು. ನಾವು ಕೇಳಕ್ ಬರ್ತಿತ್ತಲ್ಲ, ಅರ್ಥ ಆಯ್ತಾ? ಅವ್ರು ಮಾತಾಡಿದ ಮಾಧ್ಯಮಗಳಲ್ಲಿ ಮಾತಾಡಿದ ದೃಶ್ಯಗಳು ನೋಡಿದ್ರು, ಅದಕ್ಕೋಸ್ಕರ ನಾವು ಮಾತಾಡ್ತಿದ್ದೇವೆ. ಯಾರು ಮಾತಾಡೋ ದೃಶ್ಯ? DK ಶಿವಕುಮಾರ್. ಅಂದ್ರೆ ಯಾವ ವಿಷಯ ಮಾತಾಡ್ಬೇಕಾಗಿತ್ತು, ಯಾವ ವಿಷಯ ಮಾತಾಡ್ಲಿಲ್ಲ ಅವ್ರು ಹೇಳ್ಬೇಕಾಯ್ತು ಸರ್. ಕರೆಕ್ಟ್ ಆಗಿ ಇವ್ರಿಗೆ 2 ವರ್ಷ ಆಚಲೆ ಗೊತ್ತಾ. ಆಮೇಲೆ ಸರ್ ಇನ್ನೊಂದು ಸ್ಕೈ ಬೋರ್ಡ್ ಅಲ್ಲಿ ನಡೆದಿದೆ ಗೊತ್ತಾ? ನೀವು ರಾಜಕೀಯ ತರಬೇಡಿ ಅಂತೀರಲ್ವಾ, ಅಲ್ವಾ? ಸ್ಕೈ ಬೋರ್ಡ್ ಹೋಟ್ಲಲ್ಲಿ CCTV ಫುಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊ ಬಂದ್ರ ನೀವು? ನಾವು ನೋಡಿಲ್ಲ ಸರ್. ಅದನ್ನ ಬಂದಿರೋದು ನಾನು ಹೇಳ್ತಾ ಇರೋದು. ಸ್ಕೈ ಬೋರ್ಡ್ ಅಲ್ಲಿ ಯಾವತ್ತು ಹೋದ್ರು, ಯಾವ ತಾರೀಕು ಹೋದ್ರು, ವಿಡಿಯೋ ಮಾಡಿದಾರೆ ಯಾರು, ಎಲ್ಲಿದೆ ಸಾಕ್ಷಿ? ವಿಡಿಯೋ ಮಾಡಿಲ್ಲ. CCTV ಫುಟೇಜ್ ಇಂದ ದೇವರಾಜೇಗೌಡರು CBI ತನಿಖೆ ಆದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಈ ಜಿಲ್ಲೆಯ ಈ ದೇವರಾಜೇಗೌಡರು ಹಾಸನ ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡು ರೇವಣ್ಣ ಅವರ ಮಗನ್ನ ಅನರ್ಹ ಮಾಡೋ ವಿಚಾರದಲ್ಲಿ ಪ್ರತಿ ದಿವಸ ಅದ್ ಕೊಡ್ತೀನಿ, ಈ ದಾಖಲೆ ಕೊಡ್ತೀನಿ ಅಂತ ಅವತ್ತಿಂದ ಹೇಳ್ಕೊಂಡೆ ಬಂದ್ರು ಅವರು. ಪಾಪ ಇವತ್ತರೆಗೂ ದಾಖಲೆ ಕೊಡ್ಲಿಲ್ಲ. ಅವ್ರು 5 ವರ್ಷ ಸಂಸದ ಸ್ಥಾನನೇ ಇಟ್ಕೊ ಬಂದು ಸರ್. ಯಾಕೆ ಇಲ್ಲಿ ಪೊಲಿಟಿಕಲೈಸ್ ಯಾಕೆ ಮಾಡ್ತಾ ಇದೀರಿ ಪ್ರಕರಣವನ್ನ? ಪ್ರಕರಣದ ದಿಕ್ಕು ಯಾಕೆ ತಪ್ತಾ ಇದೆ ಇಲ್ಲಿ ಅಂತ ನಾನು ಕೇಳ್ತಾ ಇರೋದು. ಪ್ರಕರಣದ ದಿಕ್ಕು ತಪ್ಪಿಸ್ತಾ ಇರೋದು ಈ ಸರ್ಕಾರನೇ. ಹೆಂಗ್ ಸರ್ಕಾರ ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ನೀವು ಹೇಳಿದ್ರಿ ಅದು ಪ್ರೊಡ್ಯೂಸರ್ ಯಾರು, ಆಕ್ಟರ್ ಯಾರು, ಡಿಸ್ಟ್ರಿಬ್ಯೂಟರ್ ಯಾರು, ಅವ್ರ ತನಿಖೆ ತಂಡ ಕರೆಕ್ಟ್ ಆಗುತ್ತೆ.
ಈ ಸಿಡಿ ಯಾರು ರೆಡಿ ಮಾಡಿದ ತಗೊಂಡ್ರೆ ಕರೆಕ್ಟ್ ಬಯಲಿ ಬರುತ್ತೆ. ಇವರೇ ಮಾಡಿದ್ರೆ ರಾಜಕೀಯ ತಗೊಂಡ್ರು ಇದನ್ನ. ಇವ್ರು ಇದನ್ನ ಬಿಡುಗಡೆ ಮಾಡೋದು 6 ತಿಂಗಳು ಆಚೆ ಬಿಡುಗಡೆ ಮಾಡ್ಬೇಕಾಗಿತ್ತು. ಯಾರು? ಅಲ್ಲ, ನೀವು ಬಿಡುಗಡೆ ಮಾಡಬಾರ್ದು ಅಂತ ಆಗ್ರಹ ಮಾಡ್ರಪ್ಪ. 6 ತಿಂಗಳು ಮುಂಚೆ ಯಾಕೆ ಬಿಡುಗಡೆ ಮಾಡ್ಬೇಕಿತ್ತು? 6 ತಿಂಗಳು ಮುಂಚೆನೆ ಬಿಡುಗಡೆ ಮಾಡಿದ್ರು ಹಿಂಗೆ ಮಾನ ಮರ್ಯಾದೆ ಹೋಗೋದು ಹೆಣ್ಮಕ್ಳು. ಮೊದಲಿಗೆ ಬಿಡಬಾರ್ದು. ಮಾತಾಡಿ. ತಳಮಟ್ಟದಿಂದ ಇದು ತನಿಖೆ ಆಗ್ಬೇಕು. ಹೌದು. ಇವತ್ತೇನಾದ್ರೂ ಇವತ್ತು ನಮ್ಮ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಬಹಳನೇ ಯಾರೂ ಈ ತರ ಮಾಡಬಾರ್ದಿತ್ತು. ಅಹಿತಕರ ಘಟನೆ ನಡೆದೋಗಿದೆ. ಇದಕ್ಕೆ ನಾವು ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಸಮಾಜದಲ್ಲಿ. ಸನ್ಮಾನ್ಯ ಹಿರಿಯರಾದಂತಹ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಕಂಡಂತಹ ಮುತ್ಸದ್ದಿ ಶ್ರೀಮಾನ್ ದೇವೇಗೌಡಜಿ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರ ಇದ್ದಾವೆ. ಈ ಜಿಲ್ಲೆಗೆ ಕೊಟ್ಟಂತಹ ಕೊಡುಗೆಗಳು ಅಪಾರ ಇದ್ದಾವೆ. ಅವ್ರಿಗೆ ನಾವು ಗೌರವಿಸ್ಬೇಕು. ಅವ್ರ ಹೆಸರು ಹೇಳ್ಕೊಂಡು ಇವರು ಅವ್ರ ಮೇಲೆ ಮಸಿ ಬೆಳೆಯುವಂತಹ ಕೆಲಸ ಮಾಡ್ತಾರಲ್ಲ, ಇವ್ರು ಮಾಡ್ಬೋದಾ? ಇವರು ತಪ್ಪಲ್ವಾ ಇದು? ಅವ್ರ ಹೆಸರು ಯಾಕೆ ಬಳಸ್ಬೇಕಿಲ್ಲಿ? ಯಾಕೆ ಬಳಸ್ಬೇಕು ಸರ್? ತಪ್ಪು ಅವ್ರದ್ದಾಗ್ಲಿ ಕುಮಾರಸ್ವಾಮಿ ಅವ್ರ ಹೆಸರಾಗ್ಲಿ ಏನಕ್ಕೆ ಬಳಸ್ತಾರೆ ಇವರು? ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಕುಮಾರಸ್ವಾಮಿ ಅವ್ರ ಹೆಸರು ಯಾಕೆ ಬಳಸ್ತಾರೆ ಅನ್ನೋದು ನನ್ನ ಡೌಟ್. ನಾನು ನಿಮ್ಗೆ ಕೇಳ್ತೀನಿ. ಇದೇ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಚುನಾವಣೆ ಮೊದಲನೇ ಪ್ರಚಾರ ಸಭೆ. ಆಗ ಕುಮಾರಸ್ವಾಮಿ ಅವ್ರು ಬಂದು ನಿಂತ್ಕೊಂಡು ಪಕ್ಕದಲ್ಲಿ ಪ್ರಜ್ವಲ್ ರೇವಣ್ಣನ ಕೈ ಎತ್ಬಿಟ್ಟು ಇವ್ನು ರೇವಣ್ಣನ ಮಗ ಅಲ್ಲ ನನ್ ಮಗ ಅನ್ಕೊಂಡು ಓಟ್ ಹಾಕಿ ಅಂತ ಅವತ್ತು ಹೇಳೋದ್ರಲ್ಲ. ಹೌದು ಸ್ವಾಮಿ, ನೀವು ನನ್ ಮಗ ಅಂತ ಹೇಳಿರ್ಲಿಲ್ವ? ಹೌದು ಸ್ವಾಮಿ, ಅವತ್ತು ಅನುಕಂಪದ ಒಂದು ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರೆ, ಸಹಜ. ಅದು ಲೆಕ್ಕಕ್ಕೆ ತಗೊಳ್ಳಂಗಿಲ್ಲ. ಆ ಮಾತು ಸಹಜ. ಲೆಕ್ಕಕ್ಕಿಲ್ಲ ಅಂತ ಅಲ್ಲ, ಲೆಕ್ಕಿಗಿದೆ. ಆದ್ರೆ ಅಂತ ಸಂದರ್ಭಿಕವಾಗಿ ಅವಾಗ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಮಾತಾಡ್ತಾರೆ. ಸುಳ್ಳು ಅವತ್ತು ಹೇಳಿದ್ ಕುಮಾರಸ್ವಾಮಿ ಸುಳ್ಳು ಅಂತ ನಾವು ಹೇಳ್ತಾನೆ ಇಲ್ವಲ್ಲ. ಸಾಂದರ್ಭಿಕವಾಗಿ ಮಾತಾಡಿದ್ರು ಅಂದ್ರೆ ಏನು, ರಿಯಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್ ಆ ಸಮಯ ಚುನಾವಣೆ ಸಂದರ್ಭ ಅನ್ನೋದು ಅವ್ರ ಗಮನಕ್ಕೆ ಇರ್ಲಿಲ್ಲ. ಅವ್ರ ಗಮನಕ್ಕೆ ಇತ್ತೋ ಇಲ್ವೋ ಅವ್ರಿಗೆ ಗೊತ್ತದು. ಬಹುಶಃ ಇತ್ತಿಲ್ವೇನೋ, ಇತ್ತಿಲ್ಲ, ಅವ್ರಿಗೆ ಗೊತ್ತಿತ್ತಿಲ್ಲ, ಅವ್ರು ಮಾತಾಡಿದ್ದಾರೆ. ಇವತ್ತು ಮಗ ಆಗಲ್ವಾ ಸರ್? ಈಗ ನೇರವಾಗಿ ಅವರೇ ಹೇಳ್ತಾವ್ರಲ್ಲ ಅಂತ. ಅವ್ರೇ ಹೇಳಿದಾಗ ನೀವು ಏನಿದೆ ತಳಮಟ್ಟದಿಂದ ನೀವು ಹಿಡೀರಿ, ಈಗ ತನಿಖೆ ಮಾಡಿ ಸಿಬಿಐ ಕೊಡಿ. ನಾನು ಯಾಕೆ ಪದ ಬಳಸ್ತೇನೆ ಅಂದ್ರೆ ನನ್ ಮಗ ಇವರು ಅಂತ ಸಿಬಿಐ ವಹಿಸಿ ಸ್ವಾಮಿ, ಸತ್ಯತೆ ಬಯಲಾಗತ್ತೆ. ಸರ್ಕಾರನೇ ಇರಲ್ವಲ್ಲ. ಸಾಲ್ಯೂಷನ್ ಕೊಡ್ತೀನಿ ನಿಮ್ಗೆ. ಇವರು ಮುಸ್ಲಿಂ ಸಮುದಾಯ, ಇಲ್ಲಿ ಕೂತರಲ್ಲ ಮುಸ್ಲಿಂ ಸಮುದಾಯದ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದೀನಿ. ಇದು ರಾಜಕೀಯವಾಗಿ ನಾನು ಬಳಸಕ್ ಹೋಗ್ತಾ ಇಲ್ಲ. ನಾವೆಲ್ಲ ಒಂದೇ ತಾಯಿ ಕುಟುಂಬದ ಮಕ್ಕಳಂಗಿದ್ದೀವಿ. ನಮ್ಮ ಚನ್ನಪಟ್ಟಣ ತಾಲೂಕು ಇರ್ಬೋದು, ಹಾಸನ ಇರ್ಬೋದು, ನಾವೆಲ್ಲ ಸರ್ವಧರ್ಮಗಳನ್ನು ಪ್ರೀತಿಸ್ತೀವಿ. DK ಶಿವಕುಮಾರ್ ಸಾಹೇಬ್ರು ಒಂದು ಭಾಷಣದಲ್ಲಿ ಹೇಳ್ತಾರೆ, ನೀವು ಕುಮಾರಸ್ವಾಮಿ ಮಗ ಅಂತ ಹೇಳೋದು. ಒಂದು ಸಮುದಾಯಕ್ಕೆ ಏನೋ ಒಂದು ತೊಂದರೆ ಆಗಿರುತ್ತೆ. ಮೈ ಬ್ರದರ್ಸ್ ಅವರು ಅಂತ ಏನೋ ರೋಷಾಶವಾಗಿ ಹೇಳ್ತಾರೆ. ಹಂಗಾರೆ ನಮ್ಗೆ ಇವ್ರು ಬ್ರದರ್ ಅಲ್ಲ ಸ್ವಾಮಿ. ಯಾರಿಗೆ ರೋಷ ಹೇಳ್ತಾರೆ? ಇವರು ಭಾಷಣದಲ್ಲಿ DK ಶಿವಕುಮಾರ್ ಅವರು ಯಾರಿಗೆ ಹೇಳ್ತಾರೆ? ಕೊಲೆ ಆದಂತ ನೇ ಕೊಲೆ ಆದ ಟೈಮಲ್ಲಿ ನಾವು ಅದನ್ನ ಇಲ್ಲಿ ಬಳಸಬಾರ್ದು. ನಾನು ನೀವು ಕೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇವರು ನಾವೆಲ್ಲ ಅಣ್ತಂದಿರು, ಸ್ವಂತ ಅಣ್ತಂದಿರು. ಏನೇ ಆದ್ರೂ ನಾವು ಒಟ್ಟಾಗಿ ಎದುರಿಸ್ತೀವಿ. ಮೈ ಬ್ರದರ್ಸ್ಗೆ ಅವ್ರು ತೊಂದರೆ ಇರ್ತಾ ಒಂದು ರೋಷ ಹೇಳ್ತಾರಲ್ಲ. ಈ ಸಮಯ ಈಗ ತಡ್ರಿ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಳು ಇರ್ಬೋದು. ನಾನು ಮೊದಲೇ ಹೇಳಿದೆ ನಿಮ್ಗೆ, ನನಗೆ 50 ವರ್ಷ ಸ್ವಾಮಿ. ನಮ್ಮ ತಂದೆ 92 ವರ್ಷ. ನಮ್ಮ ತಂದೆ ದೇವೇಗೌಡರು ಕಾಲಿಲ್ನರು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ನಾನು ಮಾಡೋ ಅಲ್ಕ ಕೆಲ್ಸಕ್ಕೆ ನನ್ನ ತಂದೆ ಅವನ ಆಯ್ತಾನೆ ಸರ್? ಅವ್ರು ಮಾಡಿರೋ ಘನತೆ ಏನು? ಎಲ್ಲ ಒಳ್ಳೆದ್ ಮಾಡಿ ಜರ್ರ ಅಂತ ಇಳ್ಸಕ್ಕೆ, ಒಬ್ಬ ವ್ಯಕ್ತಿ ತೇಜೋದಯ ಮಾಡಕ್ಕೆ. ನಾನ್ ಕೇಳ್ತಾ ಇರೋದು ಇಷ್ಟೇ. ಟೋಟಲಿ ಇವತ್ತಿನ ಚರ್ಚೆ ಆರೋಗ್ಯಕರವಾಗಿರ್ಲಿ, ಹೌದು, ತನಿಖೆ ತನಿಖೆ ಚುರುಕಾಗ್ಲಿ, ಶಿಕ್ಷೆ ಆಗ್ಲಿ. ಆದ್ರೆ ನಮ್ಮ ಜಿಲ್ಲೆಯ ಹೆಣ್ಮಕ್ಳ ಮಾನವನ್ನ ಹಾನಿಕರದ ಆಗದ ರೀತಿಲಿ ಅವರ ಶೀಲವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂತ ಈ ಕುತಂತ್ರಿ ಅವ್ರನ್ನ ಫಸ್ಟ್ ಬಂಧಿಸಿ, ಅಥವಾ ಈ ಒಂದು ಇದನ್ನ ಕೃತ್ಯವನ್ನ CBIಗೆ ವಹಿಸ್ಬೇಕು. ಇಲ್ಲ ಅಂತ ಅಂದ್ರೆ ನ್ಯಾಯಾಂಗ ತನಿಖೆಗೆ CBIಗೆ ಒಪ್ಪಿಸ್ಬೇಕು ಅಂತ ಹೇಳಿ ಸರ್. ಸರ್, ಈಗ SIT ಮುಖ್ಯಸ್ಥರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಬೀಡು ಬೀಸ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ ಸರ್, ನಾನು ಒಳ ಹೋಗ್ಕೆಲ್ಲ ನನ್ನ ಎಲ್ಲ ಇಲಾಖೆಗಳಲ್ಲಿ ನೋಡ್ತಾ ಇರ್ತೀನಿ. ಈ ರಾಜಕೀಯದ ಒತ್ತಡ, ಅಧಿಕಾರಿಗಳ ಒತ್ತಡ. ಸಿಂಪಲ್ ಆಗಿ ಅಂದ್ರೆ SIT ರಾಜ್ಯ ಸರ್ಕಾರದ ಅಡಿಗೆ ಬರುತ್ತೆ. ಹೌದು, ಹಾಗಾಗಿ ಇವರು ಪ್ರಭಾವ ಬೀರ್ತಾರೆ. ಪ್ರಭಾವ ಬೀರಿದ್ದಾರೆ. ಅವ್ರ ಮನಸ್ಸಿಗೂ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. CBIಗೆ ವಹಿಸ್ಬೇಕು. ಹೌದು, CBIಗೆ ವಹಿಸಿ. CBI ಯಾರ ಅಡಿಗೆ ಬರುತ್ತೆ? ಯಾವುದು? ಸೆಂಟ್ರಲ್ ಗವರ್ಮೆಂಟ್. ಇವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡವ್ರೆ, ಅವ್ರೇನಾದ್ರು ಪ್ರಭಾವ ಬೀರ್ತಾರೆ ಅಂತ ನಾಳೆ ಕಾಂಗ್ರೆಸ್ ಅವ್ರು ಕುತ್ಕೊಂಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರು
ಇಲ್ಲದ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶಕ್ಕೆ ತನಿಖೆ ಕೊಡಿ. ಸಿಬಿಐ ಬೇಡ ಈಗ ಬೇಡ. ಕೊಡಿ. ಓಕೆ ಕೊಡಿ, ಏನ್ ಕೊಡಿ? ಸಂವಿಧಾನದಡಿ ಇಲ್ಲಿ ರಚನೆ ಆಗಿರೋದು ಒಂದು SIT ಸರ್. ಸಂವಿಧಾನದಡಿ ಅಲ್ವಾ ಸರ್ SIT ರಚನೆ ಆಗಿರೋದು? ಹೌದು. ಕಾನೂನು ಗೌರವ ಕೊಡ್ತೀವಲ್ವಾ ಸರ್? ಹೌದು. ನೀವು ತನಿಖೆ ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಯಾರು ನೋಟಿಸ್ ಕೊಟ್ಟಂತ ದೇವರಾಜೇಗೌಡರಿಗೆ ಅವರು ಪ್ರೆಷರ್ ಹಾಕ್ತಾರೆ. ನೀವು DK ಶಿವಕುಮಾರ್ ಮುಖ್ಯಮಂತ್ರಿ ಸರ್ಕಾರದ ಹೆಸರನ್ನ ತರಬಾರ್ದು ಅಂತಕ್ಕಂತ ಹೇಳಿದ್ರು ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಓಪನ್ ಆಗಿ ಎಲ್ಲ SIT ಮೇಲೆ ಹಂಗಾರೆ ಕಂಪ್ಲೇಂಟ್ ಕೊಡ್ಲಿ, ಕಾನೂನಾತ್ಮಕ ಹೋರಾಟ ಮಾಡ್ಲಿ ಹೇಳಿದಾರಲ್ಲ. ಕೊಡ್ಲಿ. ನಾನು ಹೇಳ್ತಿರೋ ಕಾನೂನು, ಯಾಕಂದ್ರೆ ಸಂವಿಧಾನದ ಅಂಗದಲ್ಲಿ ಸಂಸ್ಥೆಯನ್ನ ಹೆಂಗೆ ಅವ್ರು ಇನ್ನೂ ರಿಪೋರ್ಟೇ ಕೊಡಲಿಲ್ಲ ಹೆಂಗೆ ಹೇಳ್ತೀರಿ ನೀವು? ಇಲ್ಲಿ ತನಕ ನನಗೆ ಕ್ವಶನ್ ಕೇಳಿದ್ರಿ, ನಾನೊಂದು ಕ್ವಶನ್ ಕೇಳ್ತೀನಿ ನಿಮ್ಗೆ, ದಯವಿಟ್ಟು ಬೇಸರ ಮಾಡ್ಕೋಬೇಕು. ಇಲ್ಲ ಹೇಳಿ ಸರ್, ಬೇಸರ ಇಷ್ಟು ನೀವು ಬಂದು ನೀವು ಈ ವೃತ್ತಿಗೆ ಈ ಒಂದು ವ್ಯವಹಾರ ಜ್ಞಾನಕ್ಕೆ ಬಂದು ಇಷ್ಟು ವರ್ಷದಲ್ಲಿ SIT ಇಂದ ಯಾವ್ದಾರು ಒಂದು ಶಿಕ್ಷೆ ಆಗಿದೆ ತೋರಿಸಿ. ಯಾವ್ದಕ್ಕಾಗಿಲ್ಲ ಅನ್ನೋದನ್ನ ನಾ ಕೇಳಿ. ಅಲ್ಲ ತೋರಿಸಿ ಯಾವ್ದಾರು ಒಂದು ಹಾಕಿಲ್ಲ ನಾ ಕೇಳಿ. ಸಮಯ ನಾ ಕೇಳಕ್ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ SIT ಟೀಮ್ ಇದೆಯಲ್ಲ, ವರದಿ ಕೊಟ್ಟರು ಇವರೇ ಅಲ್ವಾ ಸರ್? ಸರ್ ನಾನು ಅವರು ಆಫೀಸರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ದಕ್ಷರು ಮತ್ತು ಪ್ರಾಮಾಣಿಕರವರು. ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೆ ಖರ್ಚಿಲ್ಲ. ಮತ್ತೆ ನೀವು ಯಾರು ಪ್ರಭಾವ ತನಿಖಾ ಸಂಸ್ಥೆ ಮೇಲೆ ಪ್ರಭಾವ ಪಡೆದ ನವರಂಗೆ ಮತ್ತೆ ದಕ್ಷರ ಸರ್ ಏನು ಮಾಡಕ್ಕಾಗಲ್ಲ. ರಾಜ್ಯ ಸರ್ಕಾರ SIT ನ ನೀವು ಹಿಡಿತದಲ್ಲಿ ಇಟ್ಕೊಂಡಿದೆ ಅಂತಿದ್ರಲ್ವಪ್ಪ? ಹೌದು. ಹಿರಿಯ ಅಧಿಕಾರಿಗಳು ದಕ್ಷ ಅಂತ ಇದ್ರಲ್ವ? ಹೌದು ಹೌದು. ಮತ್ತೆ ಪ್ರಭಾವಕ್ಕೊಳಗಾಗ ಹೆಂಗ್ರಿ ದಕ್ಷ ಆಗ್ತಾರೆ? ಅದನ್ನ ನಾನು ಹೇಳೋದು ಸರ್, ನಾನು ಕೇಳೋದಿಷ್ಟೇ ಸರ್. ನಾನು ಈ ಮಾಧ್ಯಮ ಮುಂದೆ ಬಂದಿರೋದು ಯಾತಕ್ಕೋಸ್ಕರ ಅಂದ್ರೆ, ಕುಮಾರಸ್ವಾಮಿ ಹೇಳಿದ್ರು ಉಪ್ಪಿಂದ ನೀರು ಕುಡಿಲೇಬೇಕು, ಯಾರೇ ಆಗ್ಲಿ ತಪ್ಪೇ ಅಂತ. ತಪ್ಪು ಮಾಡೋದು ಶಿಕ್ಷೆ ಕಾನೂನಿದೆ ಅಂತ. ನನಗೆ ಪ್ರಜ್ವಲ್ ರೇವಣ್ಣ ಒಂದ್ ಸೈಡ್, ನಾಟ್ಯ ಅಲರ್ಟ್ ಅವ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಬಂದಿಲ್ಲ, ರೇವಣ್ಣವ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿದ್ದೀನಿ. ಮತ್ತು ನಮ್ಮ ಹಾಸನ ಜಿಲ್ಲಾ ಮಹಿಳಾ ಮಣಿಗಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಪಾಪ ಅವ್ರು ಯಾರೇ ಆಗಿರ್ಲಿ ಸರ್, ನೊಂದ ಜೀವಗಳವು. ಪಾಪ ನಾವು ಸುಮ್ಕೆ ಒಬ್ಬರನ್ನ ಯಾರನ್ನ ನಾವು ಬ್ಲರ್ ಮಾಡಕ್ ಆಗಲ್ಲ. ಅವ್ರಿಗೆ ಇವ್ರು ಬಿಡ್ಬೇಕಾದ ನಾನ್ ಕೇಳ್ತಾ ಇರೋದು ಇದನ್ನೇ. ರಾಜ್ಯ ಸರ್ಕಾರ ಏನ್ ಕೇಳ್ತಾ ಇದೀನಂದ್ರೆ, ನೀವು ಪ್ರಜ್ವಲ್ ರೇವಣ್ಣವ್ರು ನೇಣ ಹಾಕಿಲಿ ಸ್ವಾಮಿ, ನನ್ಗೆ ಅದ್ ಕೇಳ್ತಾ ಇಲ್ಲ. ತಪ್ಪು ಮಾಡಿದ್ರೆ ನೇಣ ಹಾಕ್ತಾರೆ ಜನ, ಯಾವ್ದೇ ಕಾರಣದಲ್ಲಿ ಬಿಡಲ್ಲ. ಈ ಮಹಿಳೆಯರನ್ನ ಈಗ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ತನಕ ಇವತ್ತಿನವರೆಗೂ ಏನಂತ, ನೀವು 24-25 ತಾರೀಕಿಗೆ ಸಿಗ್ತಾರೆ ನಿಮ್ CD. ಅದಕ್ಕಿಂತ ಮುಂಚೆ ಸಿಗ್ತಾನೆ. ಆ ಹೆಣ್ಮಕ್ಳ ಮೇಲೆ ಯಾವ್ದಾರ ಒಂದು ಖರ್ಚು ಬ್ಲರ್ ಮಾಡಬಿಡಕ್ ಏನಾಗಿತ್ತು? ಇವ್ರ ಮನೆ ಹೆಣ್ಮಕ್ಳಿದ್ರೆ ಇವ್ರ ತಂದೆ ತಾಯಿನೋ, ಇವ್ರ ಅಕ್ಕ ತಂಗಿರೋ, ಇವ್ರ ಹೆಂಡತಿರೋ, ಇವ್ರ ಮಕ್ಕಳನ್ನ ಹೆಂಗ್ ಬಿಟ್ಟಿದ್ರೆ? ಯಾರು ಬಿಟ್ಟಿರೋದು ಅಂತ ಇದನ್ನ ಬಿಟ್ಟಿರೋರಿಗೆ ನನ್ನ ಹೆಸರು ನಾಟ್ಯ ಬ್ಲೈಂಡ್. ನಾನು ಒಬ್ಬರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅದಕ್ಕೆ ತನಿಖೆ ತಾಳಿ SIT ನಡೀತಾ ಇದೆಯಲ್ಲ ಸೈಮಲ್ಟೇನ್. ಎಲ್ಲಾಗಿದೆ ಸರ್, ಮಲೇಷ್ಯಾ ಕೂಡ ಬಿಟ್ರಿ. ಮಲೇಷ್ಯಾಗೆ ಹೋಗಿರೋದಕ್ಕೆ ಸಾಕ್ಷಿ ಏನಿದೆ ನೀವು? ಸ್ವಾಮಿ ಏನ್ರಿ ಹಿಂಗ್ ಕ್ವಶನ್ ಕೇಳ್ತೀರಲ್ಲ ರೀ ನೀವು? ಅದನ್ನ ಬಿಟ್ಕೊಂಡ ಮಲೇಷ್ಯಾ ಕಳ್ಸಿರೋದ್ನೇ ಇದು ಇಂಡಿಯಾ ನೋಡಿದೆಯಲ್ಲ ಸರ್. ಹೆಂಗಾಯ್ತು? ಯಾವ ಸಾಕ್ಷಿ ಅದ್ರ ಮೇಲೆ ಆಯ್ತು? ಯಾರು ಹೇಳಿದ್ರು ಹೋದ್ರು ಅಂತ ಸರ್? ಇದೆಲ್ಲ ಹೇಳಿದ್ರಲ್ಲ ನಾವು SIT ಅವ್ರು ಹೇಳಿದ್ರ? ಅಲ್ಲ, ಎಲ್ಲ ಶ್ರೀರಾಮೇಗೌಡ ಆಡಿಯೋದಲ್ಲಿ ಏನಂತ ಹೇಳೋರೆ? ಮತ್ತೆ ಇಲ್ಲಿದ್ದಾಗ ಯಾಕೆ ನೀವು ಇವ್ನ ಕಾರ್ತಿಕ ಶ್ರೀರಾಮೇಗೌಡನ ಆಡಿಯೋದಲ್ಲಿ ಏನಂತ ಹೇಳಿದ್ದಾರೆ? ಏನಂತಾರೆ ಕೇಳಿ ಸ್ವಾಮಿ, ಪ್ಲೇ ಮಾಡಿ. ಕೇಳಿಸ್ಕೊಂಡ್ ಬಂದಿದ್ದೀರಲ್ವಾ? ಹೌದು, ನನ್ನ ಹತ್ರ ಪ್ಲೇ ಮಾಡಿ. ಮಲೇಷ್ಯಾಗೆ ಹೋಗೋಣ ಅಂತ ಹೇಳೋರ? ಮಲೇಷ್ಯಾ ಅಂತ ಹೇಳಿಲ್ಲ. ಮತ್ತೆ ನೀವು ಮಲೇಷ್ಯಾ ಹೋಗಿದ್ದಾನೆ. ಯಾವ ಗ್ರೌಂಡ್ಸ್ ಅಲ್ಲಿ? ಒಂದ್ ನಿಮಿಷ, ನೀವು ನಿಮ್ದ ಟಿವಿ ಅದು ನ್ಯೂಸ್ ರೂಮ್ ಅಲ್ಲಿ ಇದ್ರಲ್ವಾ, ನೀವು ಒಳಗಡೆ ಬರ್ಬೇಕಾದ್ರೆ ನೀವೇ ತನಿಖಾ ಸಂಸ್ಥೆ ಬೇಕಿಲ್ಲ. ಹೂವಿನ ಗಿಡ ಎಲ್ಲಿಡ್ಬೇಕು, ಈ ಮೈಕ್ ಎಲ್ಲಿಡ್ಬೇಕು, ಲೈಟ್ ಎಲ್ಲಿ ಇಡ್ಬೇಕು, ಕ್ಯಾಮ್ರಾ ಎಲ್ಲಿ ಇಡ್ಬೇಕು ಅಂತ ಬರ್ತೀರಾ? ಈ ಸಾಮಾನ್ಯ ಜನತೆ ಅವರಲ್ಲ, ಅವರು ಇನ್ವೆಸ್ಟಿಗೇಷನ್ ಆಫೀಸರ್ಗಳ ಹೆಣ್ಣ. ಯಾಕೆ ಮಲೇಷ್ಯಾಗ ಅವ್ನು ಹೋಗೋಣ ಅನ್ನಕ್ ಸಾಕ್ಷಿ ಏನೈತೆ ಸರ್ ನಿಮ್ಮ ಹತ್ರ? ಸರ್ ಏನೋ ಮಲೇಷ್ಯಾ ಕಾರ್ತಿಕ್ ಹೋಗಿದೆ ಅನ್ನಕ್ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ಯಾಕೆ ಮಾಡಿಲ್ಲ ಅವನು? ಮತ್ತೆ ಅವ್ನು SIT ತನಿಖೆಗೆ ಹಾಜರಾಗಿದ್ದಾನೆ. ಸ್ವಾಮಿ, SIT ತನಿಖೆಗೆ ಕಾರ್ತಿಕ್ ಆಲ್ರೆಡಿ ಒಮ್ಮೆ ಹಾಜರಾಗಿದ್ದಾನೆ. SIT ಮುಂದೆ ಅವನ್ನೆಲ್ಲಾನು ಹೇಳ್ಕೊಂಡಿದ್ದಾನೆ. ಬಂಧಿಸ್ತಾ ಇಲ್ಲ ಅವನ್ನ? ಅದನ್ನ ಪ್ರಶ್ನೆ ಮಾಡಿ. ಯಾಕೆ ಬಂಧಿಸ್ತಾ ಇಲ್ಲ? ಸೊ ಈಗ ನಿಮ್ಮ ಪ್ರಕಾರ ಬರಕ್ ಹೋದ್ರೆ ದೇವರಾಜೇಗೌಡರನ್ನು ಬಂಧಿಸ್ತಾ? ಹೌದು, ದೇವರಾಜೇಗೌಡರನ್ನ ನೇಮನ ಆರೋಪಿ ಮಾಡ್ಬೇಕು. ಅಂದ್ರೆ ಯಾಕೆ ಅಂತಾರೆ ನಾನು ಹೇಳ್ತೀನಿ. ಕಾರ್ತಿಕ್ ಹೇಳ್ತಾನೆ ಅವತ್ತು ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ಬೇಕಾದ್ರೆ, ನಾನು ವಿಡಿಯೋನ ಪ್ರಜ್ವಲ್ ರೇವಣ್ಣ ಅವ್ರ ಮೊಬೈಲ್ ತಗೊಂಡೆ, ನಿಜ ಅಂತ ಒಪ್ಕೊಂಡಿದ್ದಾನೆ. ಹೌದು. ಸೊ ಪ್ರಜ್ವಲ್ ರೇವಣ್ಣ ಅಂತ ತಗೊಂಡ್ರೆ ನಿಜ ಅಂತ ಹೇಳಿದ್ಮೇಲೆ ಎರಡನೇ ಪದ ಹೇಳ್ತಾನೆ, ನಾನು ಈ ವಿಡಿಯೋನ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿರೋದು ಅಂತ ಹೇಳ್ತಾನೆ. ದೇವರಾಜೇಗೌಡರನ್ನ ಬಂಧಿಸ್ತಲೇ ಪತ್ರಿಕಾಗೋಷ್ಠಿ ಮಾಡಕ್ಕೆ ಹಾಕ್ಬಿಟ್ರಿ. ಯಾರು ಬಿಟ್ಟಿರೋರು? SIT ಅವರು.
ದೇವರಾಜೇಗೌಡರನ್ನು ಬಂಧಿಸಬೇಕು ಅಂತ ಸ್ವಾಮಿ, ಎಲ್ಲ ಇದ್ರಲ್ಲಿ ಆರೋಪಿಗಳು ಯಾರ್ಯಾರು ಆರೋಪ ಕಾಣ್ತಾ ಇದೆ. ದೇವರಾಜೇಗೌಡರನ್ನು ಬಂಧಿಸಬೇಕು ಅಂತ ಆಗ್ರಹ ಮಾಡಿ. ಯಾರು ದೇವರಾಜೇಗೌಡರನ್ನು ಬಂಧಿಸಬೇಕು ಅವ್ರನ್ನ ಬಂಧಿಸ್ಲಿ. ದೇವರಾಜೇಗೌಡ ತಪ್ಪು ಮಾಡಿದ್ರೆ ದೇವರಾಜೇಗೌಡರು ಹೇಳ್ತಾ ಇದಾರೆ ಅಂತ SIT ಬಗ್ಗೆ SIT ಇದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. CBI ವಹಿಸಿ ಅಂತ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ಯಾಕೆ ದೇವರಾಜೇಗೌಡ CBI ವಹಿಸಿ ಅನ್ನೋರು? ಸರ್ ಬಹುಮುಖ್ಯವಾಗಿ ದೇವರಾಜೇಗೌಡರನ್ನ ನೀವು ಕೇಳ್ತಾ ಇದ್ರೆ ಅರೆಸ್ಟ್ ಅವರೇ ಏವನ್ ಮಾಡಿ ಅಂತ. ಐ ವಿಲ್ ವೆಲ್ಕಮ್. ಅವರು ತಪ್ಪೇ ಮಾಡಿದ್ರೆ ರಾಜಾರೋಷವಾಗಿ CBI ತನಿಖೆ ವಹಿಸಿ ಅಂತ ಯಾಕೆ ಆಗ್ರಹ ಪಡಿಸ್ತಾ ಇದ್ರು? ಆಯ್ತು, ಇನ್ನೊಂದು ಬರ್ತೀನಿ ನಾನೀಗ. ಈಗ ನೀವು ದೇವರಾಜೇಗೌಡರು ತಪ್ಪು ಮಾಡಿದ್ರೆ ಯಾಕೆ ಹಿಂಗ್ ಹೇಳ್ಬೇಕಾಗಿತ್ತು? ದೇವರಾಜೇಗೌಡರು ಒಪ್ಕೊಂಡ್ರು ನೆನ್ನೆ 6 ತಿಂಗಳ ಮುಂಚೆ ನನಗೆ ಕಾರ್ತಿಕ್ ಬಂದಿದ್ದ ಅಂತ ತೋರಿಸಿ ಪೆಂಡ್ರೈವ್ ಇತ್ತು ಅಂತ. ಆ ಪೆಂಡ್ರೈವ್ ಒಳಗೆ ಏನಿದೆ ಅಂತ ಗೊತ್ತಿತ್ತಲ್ಲ ದೇವರಾಜೇಗೌಡರಿಗೆ. ಅವತ್ತು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದಾಗಿತ್ತಲ್ವ ದೇವರಾಜೇಗೌಡರು? ಯಾಕೆ ಮಾಡ್ಲಿಲ್ಲ ಅವತ್ತು? ಇವತ್ತು ಯಾವ ಮಾನದಂಡ ಇಟ್ಕೊಂಡ್ ಬಂದು ಇಲ್ಲಿ ಪ್ರೆಸ್ ಮೀಟ್ ಅದನ್ನೇ ಹೇಳ್ತೀನಿ. ಅದನ್ನೇ ಹೇಳ್ತೀನಿ, ನಾನು ಪ್ಲೇ ಮಾಡಕ್ ಕೊಡಲ್ಲ, ಇದನ್ನ ಜಡ್ಜರ್ಗ್ ತಲುಪಿಸ್ತೀನಿ ಅಂತ ಹೇಳಿದಾರೆ ದೇವರಾಜೇಗೌಡರು. ಕುತ್ಕೊಂಡು LED ವಾಲ್ ಬರ್ತೀನಿ ಅಂತ ಬ್ಲಾಕ್ ಮೇಲ್ ಯಾಕೆ ಮಾಡ್ತಾ ಇದ್ರು ದೇವರಾಜೇಗೌಡರು? ಬ್ಲಾಕ್ ಮೇಲ್ ಮಾಡಿದ್ರೆ ಸಾಕ್ಷಿ ಇದೆಯಾ? ಬ್ಲಾಕ್ ಮೇಲ್ ಕೊಡ್ತೀನಿ ಸರ್, ಅದ್ಲಿಸಿದೀವಿ, ನಾವೀಗ ಅದ್ಲಿಸ್ತಾ ಇದೀವಿ. ಬ್ಲಾಕ್ ಮೇಲ್ ಮಾಡೋದಕ್ಕೆ ನಾನು ಸಾಕ್ಷಿ ಕೊಡ್ತೀನಿ. ಅದನ್ನ ಬ್ಲಾಕ್ ನೈಟ್ ತಂತ್ರ ಉಪಯೋಗಿಸಿಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂತು ನಿಮ್ದು ಅಶ್ಲೀಲ ವಿಡಿಯೋ ಇದೆ ಎಲ್ಲ ಸರ್ಕಲ್ ನಾನು ಪ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಬ್ಲಾಕ್ ಮೇಲ್ ಅಲ್ವಾ? ಆಗತ್ತಾರೆ, ಒಂದೇ ಸೆಕೆಂಡ್. ನಿಮ್ದು ಎನ್ಆರ್ ಸರ್ಕಲ್ ಅಲ್ಲಿ ಪ್ಲೇ ಮಾಡ್ತೀನಿ ಅನ್ನೋದು ಬ್ಲಾಕ್ ಮೇಲ್ ಅಲ್ವಾ? ಸರ್ ಅಲ್ಲ ಸರ್, ಬ್ಲಾಕ್ ಮೇಲ್ ಅಲ್ಲ. ಯಾವ್ದು ನೋಡ್ಬೋದು? ಹೌದು, ನಿಮ್ ಅಶ್ಲೀಲ ವಿಡಿಯೋ ಇದೆ, ಪ್ಲೇ ಮಾಡ್ತೀನಿ, ನನ್ ಪರವಾಗಿ ನನ್ ವಿರುದ್ಧ ಮಾತಾಡಿದ್ರೆ ಪ್ಲೇ ಮಾಡ್ತೀನಿ. ಒಂದು ನಿಮಿಷ, ನೋವಿರುತ್ತೆ, ಎಲ್ಲಾ ಮನುಷ್ಯನಿಗೂ ನೋವಿರುತ್ತೆ ಸರ್. ಜಿಲ್ಲೆಯ ಹೆಣ್ಮಕ್ಳ ಮಾನ ಹರಾಜ್ ಮಾಡಬಾರ್ದು ಇಲ್ಲ. ನಾನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ರೆ ನಾನು ಕೋರ್ಟ್ಗೆ ಕೊಡ್ಬೇಕಾಗಿತ್ತು. ಯಾಕೆ ಕಾರ್ತಿಕ್ ಒಂದು ವಿಡಿಯೋನ ಪ್ರಜ್ವಲ್ ಇದಕ್ಕೆ ಕಳಿಸ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವರು ಸ್ಟೇ ತರ್ತಾರೆ. ಆಗ ಇವರು 53ನೇ ವ್ಯಕ್ತಿಯಾಗಿ ದೇವರಾಜೇಗೌಡರು ಮತ್ತೆ ಕಾರ್ತಿಕ್ ಕುತ್ಕೊಂತಾರೆ. ಈ 53 ಜನ ಪತ್ರಕರ್ತರು ಏನ್ ಕೇಸ್ ಮಾಡ್ತಾರೆ, ಆಮೇಲೆ ನಾನೇನ್ ಮಾಡ್ಬೇಕು ಅಂತ ಇದ್ದೆ. ನಾನು ಕೋರ್ಟಿಗೆ ಈಗ್ಲೂ ಸಬ್ಮಿಟ್ ಮಾಡ್ತೀನಿ. CBI ಕೊಡ್ಲಿ. ರೋಡಲ್ಲಿ ಐತೆ ದೇವರಾಜೇಗೌಡ್ರನ್ನ ತಗೊಂಡು ಹೋಗ್ಬಿಟ್ಟು ಕೋರ್ಟಿಗೆ ಕೊಡ್ಬೇಕು. ಈಗೆಲ್ಲ ಇವ್ರು ಯಾರ್ಯಾರು ಹಂಚಿದ್ದಾರೆ ಅವ್ರನ್ನ ಮುಂಚೆ ಮಾಡ್ಬೇಕಾಗಿತ್ತು. 6 ತಿಂಗಳು ಮುಂಚೆ ಪೆಂಡ್ರೈವ್ ಇತ್ತಲ್ಲ ಇರುತ್ತಾ, ಅವತ್ತೋಗಿ ದಾಖಲು ಮಾಡ್ಬೇಕಾಗಿತ್ತು. ಮಹಿಳೆಯರು ಇದು ಯಾರ್ಯಾರಿಂದ ಲೇಟ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ಲೇಟ್ ಆಗಿದೆ, ಚುನಾವಣೆ ಹತ್ರಕ್ಕೆ ಬಂದಾಗ ಒಂದು ಸರ್ಕಾರವನ್ನ ಇದೇ ದೇವರಾಜೇಗೌಡರು ಹೇಳ್ತಾರೆ ಸರ್. ಮೊನ್ನೆ ಕುತ್ಕೊಂಡು ಒಂದು ಪತ್ರಿಕಾಗೋಷ್ಠಿಲಿ ನಾನು ಇದೇ ಪೆಂಡ್ರೈವ್ ನ ಇದೇ ವಿಷಯ ಸಂಬಂಧಪಟ್ಟಂಗೆ ನಮ್ಮ ಅಮಿತ್ ಶಾ ಲೆಟರ್ ಬರ್ದಿದ್ದೆ, ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೆಟರ್ ಬರ್ದಿದ್ದೆ ಅಂತ. ಯಾಕೆ ಟಿಕೆಟ್ ಕೊಟ್ರು? ಟಿಕೆಟ್ ಕೊಟ್ರು? ನಾನು ಇಲ್ಲಿ ಯಾರು ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ನಾನು ಯಾರು ನಡೆದಿರೋದೇ. ಸೊ ನೀವು ಯಾರು ಡಿಫೈನ್ ಮಾಡಬೇಡಿ. ರಾಜಕೀಯವಾಗಿ ಎಳೆಯಕ್ ಹೋದ್ರೆ ಇವರು ಈಗ ಏನ್ ಸಂಸದಿದ್ದಾರೆ ಅವರು ಕಾಂಗ್ರೆಸ್ ಮತ್ತು JDS ಅಲಯನ್ಸ್ ಸಂಸದ. ನಾನು ರಾಜಕೀಯನ ಈಗ ಬಳಸಕ್ ಹೋಗಲ್ಲ. ನಾನು ನಮ್ಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಒಂದು ಆಗ್ರಹ ಏನ್ ಮಾಡ್ತಾ ಇದೀನಿ ಅಂದ್ರೆ, ಇದನ್ನ ಸೃಷ್ಟಿಕರ್ತರು ಯಾರು, ಪ್ರೊಡ್ಯೂಸರ್ ಯಾರು, ಡಿಸ್ಟ್ರಿಬ್ಯೂಟರ್ ಯಾರು, ಅವ್ರಿಗೆ ಮೊದಲು ತನಿಖೆ ಮಾಡಿ, ಎಲ್ಲರೂ ಅರೆಸ್ಟ್ ಮಾಡಿ, ಯಾರೇ ಆಗಿರ್ಲಿ ಅಷ್ಟೇ. ನಾವು ಕೇಳ್ತೀವಿ, ನನಗೆ ನನ್ನ ಹಾಸನ ಜಿಲ್ಲಾ ಹೆಣ್ಣು ಮಕ್ಕಳ ಮರ್ಯಾದೆ ಮುಖ್ಯ. ಹೌದು, ಅದಾಗಬೇಕಾಗಿದೆ. ಅದನ್ನು ಮಾಡಿ ನಾನು ರಾಜಕೀಯದಲ್ಲಿ ಅಮಿತ್ ಶಾ, ದೇವರಾಜೇಗೌಡ, ತಿಮ್ಮಣ್ಣ, ಬೊಮ್ಮಣ್ಣ ಅಂತ ಕೇಳಕ್ ಬಂದಿಲ್ಲ ನಾನು. ಹೌದು, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಆಗಬೇಕು. ಹೌದು, ಅದು ಪ್ರಜ್ವಲ್ ಆಗಿರ್ಲಿ, ರೇವಣ್ಣ ಅವರಾಗ್ಲಿ, ಆಗ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಕ್ರಮ ಆಗಬೇಕು. ಹೌದು, ಇದನ್ನ ಪೊಲಿಟಿಸೈಸ್ ಮಾಡಬಾರ್ದು. ಯಾರು ರಾಜಕೀಯ ಮಾಡಬಾರ್ದು. ಹೌದು, ರಾಜಕೀಯ ಮಾಡ್ತಾ ಇರೋದು ನಮಗೆ ಇಡೀ ರಾಜ್ಯ ಜನತೆ ಗೊತ್ತಾಗಿದೆ. ಯಾರು ಪೆಂಡ್ರೈವ್ ಈಚಿ ಬಿಟ್ರು, ಯಾರು ಇದನ್ನ ಕಳಿಸಿದ್ರು ಅಂತ ಎಲ್ಲರಿಗೂ ಗೊತ್ತಾಗಿದೆ. ನಾವೇನಿಲ್ಲಿ ಮುಖಮಾಗಿ ಟಿವಿ ಮುಂದೆ ಎಲ್ಲರಿಗೂ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದು ವಿಡಿಯೋ ಮಾಡಿದವರು ಯಾರು ಅನ್ನೋದು ಗೊತ್ತಾಗಿದೆ, ಬಿಟ್ಟವ್ರು ಯಾರು ಅಂತ ಕ್ರಮ ಆಗ್ಲಿ. ಸಾಮಾನ್ಯ ಜನತೆ ಗೊತ್ತಾಗಿರೋದು ಈ SIT ಪೊಲೀಸ್ ಇಲಾಖೆ ಗೊತ್ತಾಗಲ್ಲ ಸರ್. ಇದು ಸರ್ ಬಾರ ಮೇಲೆ ದನ ಕಾಯರು ಕುರಿ ಕಾಯೋರಿಗೆ ಗೊತ್ತಾಗಿದೆ. ಇಂತರ ಬಿಟ್ಟಾರ ಅಂತ ಹೇಳ್ತಾರೆ, ಬಾಯಿನ ಮಾತಾಡ್ತಾವ್ರೆ. ಎಲ್ಲಾರ ಬಾಯಲ್ಲಿ ಆಹಾರ ಆಗ್ಬಿಟ್ಟು ಇವರು ಇವತ್ತು ಒಂದು ಸಮಾಜದ, ನನ್ನ ಒಕ್ಕಲಿಗ ಸಮಾಜ ಅಂತ ಹೇಳಕ್ ಬರಲ್ಲ, ಒಬ್ಬ ಮುತ್ಸದಿನ ಹಿರಿಯ ಮುತ್ಸದಿ 92 ವರ್ಷ, ಅವ್ರಿಗೆ ಆರೋಗ್ಯ ಸರಿ ಇಲ್ದಲೆ ಪಾಪ ಅದನ್ನ ಹೇಳ್ಬಾರ್ದು. ಅವರೆಲ್ಲಾರು ನಾವು ಬೇಡ ಬಿಡಿ ಸರ್, ಅವ್ರ ಹೆಸರು ನಾವು ತರದ್ ಬೇಡ, ತರಬಾರ್ದು. ಅವ್ರ ವಿಚಾರದಲ್ಲಿ ಅವ್ರ ಹೆಸರನ್ನ ಇಲ್ಲಿ ನಾವು ತರದ್ ಬೇಡ. ಮೊದಲನೇ ಕೋರಿಕೆ ಏನು ಗೊತ್ತಾ ಸರ್, ನಮ್ಮ ವೇದಿಕೆಯಿಂದ ಯಾರು ಪ್ರೊಡ್ಯೂಸರ್ ಅಂಡ್ ಡಿಸ್ಟ್ರಿಬ್ಯೂಟರ್
ಮೊದಲು ಅರೆಸ್ಟ್ ಮಾಡಿ ಯಾವನೇ ಆಗಿರ್ಲಿ ತನಿಖೆಗೊಳಪಡಿಸಿ ಆಮೇಲೆ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿರೋದಕ್ಕೂ ಕಾನೂನಾತ್ಮಕವಾಗಿ ತನಿಖೆ ಮಾಡಿ. ಅಲ್ಲ, ಕಾನೂನಾತ್ಮಕವಾಗಿ ತನಿಖೆ ಮಾಡಕ್ಕೆ ಇಲ್ಲ ಸರ್, ನೀವು ಪ್ರತಿಯೊಬ್ಬ ನಾವು ವಾಹಿನಿ ಮುಖಾಂತರ ಈ ಸರ್ಕಾರಕ್ಕೆ ಮತ್ತೆ SITಯ ಮುಖ್ಯಸ್ಥ ಅಧಿಕಾರಿಗಳಿಗೆ ಏನು ಆಗ್ರಹ ಮಾಡ್ತೀವಿ ಅಂದರೆ, ಇಡೀ ರಾಜ್ಯದ ಜನ ಹಾಸನ ಜಿಲ್ಲೆಯ ಹೆಣ್ಮಕ್ಕಳನ್ನು ಮಾನಹರಣ ಮಾಡ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಮತ್ತು ಇದನ್ನು SITಲಿ ಮಾಡ್ತಿರೋ ಅಥವಾ ನಿಮ್ಗೆ ಆಗದೆ ಹೋದರೆ ಒತ್ತಡ ಇದ್ದರೆ CBIಗೆ ರೆಫರ್ ಮಾಡ್ತಿರೋ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವಾಗಿ ದಿಟ್ಟ ನಿರ್ಧಾರವನ್ನು ಗಂಭೀರವಾಗಬೇಕು. ಏನು ಆಗ್ರಹ ಇತ್ತು ಅಂತ ಅಂದರೆ, CBI ಬೇಡ, ರಾಜ್ಯ ಸರ್ಕಾರದ SIT ಬೇಡನ ಅಂತ ಇಬ್ರು ಒಳಗೂಡಿ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ಈ ಒಂದು ತನಿಖೆ ಉತ್ತಮ ರೀತಿಯಲ್ಲಿ ಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಏನ್ ಗೊತ್ತಾ ಸರ್, ಈ ಪ್ರಜಾಪ್ರಭುತ್ವದ ಮೇಲೆ ಪ್ರತಿಯೊಬ್ಬರಿಗೂ ನಂಬಿಕೆ ಇರುತ್ತೆ. ನೀವು SITನೇ ನಂಬ್ತಾ ಇಲ್ಲ ಸರ್, ನೀವೇ ನೋಡ್ತಾ SIT ನಂಬೋದಕ್ಕೆ ರಿಪೋರ್ಟ್ ಕೊಟ್ಟವ್ರ ಸರ್ ಇವತ್ತು? ಸರ್ ಎಲ್ಲ ರಿಪೋರ್ಟ್ ಅಲ್ಲ, ಸರ್ ಒಂದ್ ಮಗು ಜನನ ಆಗದೆ ಗಂಡು ಮಗುನ ಹೆಣ್ಮಗುನ ಅಂತ ಹೆಂಗ್ ಪ್ರೆಡಿಕ್ಟ್ ಮಾಡ್ತೀರಿ ನೀವು? ಸ್ವಾಮಿ, ಅದಕ್ಕೆ ಸ್ಕ್ಯಾನಿಂಗ್ ಬಂದೋಗಿದೆ. ನನಗೂ ಗೊತ್ತಿದೆ. ಮಗುನ ಬೆಳವಣಿಗೆ ಹೊಟ್ಟೆ ಒಳಗೆ ಕೇಸಸ್ ತಿನ್ನಿಸ್ತಾರೆ, ಇನ್ನೊಂದು ಅದೇ ಪೆರೆಕ್ಸ್ ಏನನ್ನ ಕೊಟ್ಟು ಅವಳು ಬೆಳವಣಿಗೆ ಕೊಡ್ತಾರಲ್ಲ, ಈ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದನ್ನ ಹೇಳ್ತಾರೆ, ಮೊದ್ಲು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಸ್ವಾಗತವ್ರೆ, ಬೆಳೆಯೋ ಪೈರು ಮೊಳಕೆಲ್ಲ ಗೊತ್ತಾಗುತ್ತಂತೆ, ಅದ್ ಚೆನ್ನಾಗಿ ಬೆಳೀತದ ಇಲ್ವೋ ಅಂತ. ಮತ್ತೆ ಯಾಕೆ ಮೊಳಕೆ ಪೈರು ಅಂತ ಹೋಗ್ಬಿಟ್ರೆ ಮತ್ತೆ ನಾನು ಒಳಗಿಸಿ ಬಿಡುತ್ತೆ, ನೀವು ಮೊಳಕೆ ನಾನು ಅಲ್ಲಿಗೋಯ್ತಾ ಇಲ್ಲ, ನಾನು ಕೇಳಲ್ಲ. ಈ ತನಿಖೆ ನಿಮ್ ಹಳ್ಳಿ ಗಾದೆಗಳು ಇದಕ್ ಮಾತ್ರ ಸೀಮಿತ, ಅದಕ್ಕೆ ಸೀಮಿತ ಆಗಲ್ವಾ? ಹೌದಲ್ಲ, ನಾನು SIT ತನಿಖೆ ಬಗ್ಗೆ, ನೀವು SIT ಬಗ್ಗೆ ನಂಬಿಕೆ ಇಲ್ವಾ ಅಂದ್ರಲ್ಲ, ನೀವ್ ಎಲ್ಲೆಲ್ಲಿಗೂ ತಗೊಂಡು ಹೋಗ್ಬಿಡಿ, ಎಲ್ಲೆಲ್ಲಿಗೂ ನಮ್ನ ಮಾರ್ಜಿನ್ ಮಾಡಿ ಏನೇನೋ ಕ್ವಶನ್ ಕೇಳ್ಬಿಡಿ. ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ಅದನ್ನ ಅಲ್ಲಿಗೆ ತಗೊಂಡು ಹೋಗ್ತಾ ಇಲ್ಲ. ನೀವು SIT ಮೇಲೆ ನಂಬಿಕೆ ಇಲ್ಲ. ಸಿಂಪಲ್ ಇಷ್ಟೇ ಸರ್, ಅವ್ರು ಇನ್ನೂ ರಿಸಲ್ಟೇ ಕೊಡದೆ ನೀವ್ ಹೆಂಗ್ ಸರ್ ಅವ್ರ ತನಿಖೆ ಸರಿಯಾಗಿ ನಡೆಸ್ತಾ ಇಡೀ ನೀವೇ ಕೇಳಿದ್ರಲ್ಲ ಸ್ವಾಮಿ, ಈಗ ಏನಂತ ಕೇಳ್ತೇನೆ, ನೀವೇ ಕೇಳಿದ್ರಿ, ಇದಕ್ ಪ್ರೊಡ್ಯೂಸರ್ ಯಾರು, ಡಿಸ್ಟ್ರಿಬ್ಯೂಟರ್ ಅವ್ರ ಮೊದಲು ಅರೆಸ್ಟ್ ಮಾಡಿ ಕೇಳಿದ್ ನೀವೇ. ನಿಮ್ಮ ಕೂತಿರೋದ್ರಿಂದ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಇರ್ಬೋದು, ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲ BJP ಹಿರಿಯ ಮುಖಂಡರುಗಳು ಮತ್ತೆ JDSನ ಹಿರಿಯ ಮುಖಂಡರು, ಅದೇ ರೀತಿಯ ಸಮಾಜ ಚಿಂತಕರು ಈ ಒಂದು ತನಿಖೆ ದಿಕ್ಕು ತಪ್ತಾ ಇದೆ, ಒತ್ತಡ ಹಾಕ್ತಾ ಇದ್ದಾರೆ. ಇದನ್ನ CBIಗೆ ವಹಿಸ್ಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ಅವರಿಗೆ ಆಗ್ರಹ ಮಾಡ್ತೀವಿ, ಈ ಒಂದು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹ. ನನ್ನ ಪ್ರಾಬ್ಲಮ್ ಇರೋದಿಲ್ಲ ಸರ್, ನೀವು ನಿಷ್ಪಕ್ಷಪಾತವಾಗಿ ನಡೆಸಿ, SIT ಅವ್ರು ನಿಷ್ಪಕ್ಷಪಾತವಾಗಿ ನಡೆಸಿ ಅಂತ ನಡೆಸ್ತಾ ಇಲ್ಲ ಅಂತ ಹೆಂಗ್ ಹೇಳ್ತಾ ಇದ್ದೀರಪ್ಪ? ನನ್ನ ಮೇಲೆ ಒತ್ತಡ ಹಾಕಿ ಸರ್ಕಾರದ ಹೆಸರು ತರಬೇಡಿ, ಏನು ಸರ್ಕಾರ ನಡೆಸ್ತಾ ಇದ್ದಾರೆ ಮುಖ್ಯಸ್ಥರುಗಳು ಅವ್ರ ಹೆಸರು ತರಬೇಡಿ, ಬದಲಾವಣೆ ಮಾಡ್ಬೇಕು ಬನ್ನಿ ಅಂತಕ್ಕಂತ ಸಂದೇಶವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಪಬ್ಲಿಕ್ ಆಗಿ ಪತ್ರಿಕಾಗೋಷ್ಠಿಯನ್ನ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಕೂತ್ಕೊಂಡು ಮಾಡಿದ ಹಿನ್ನೆಲೆಯಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಇದೊಂದು ಆರೋಪ ಇಟ್ಕೊಂಡು SITನೇ ನಾವು ನಿಜ ಸರ್. ದಯವಿಟ್ಟು ನಾನೊಂದು 2 ನಿಮಿಷ ಮಾತಾಡೋಣ. ನಾನು ಕೇಳಕ್ಕೆ ನಾನು ಹೇಳೋದಕ್ಕೆ ನೀವು ತಿಳ್ಕೊಳ್ಳಿ. ದೇವರಾಜೇಗೌಡರು ಹೇಳೇ ಬಿಟ್ರು ಅದ್ರ ನಂಬಿಕೆ ಇಲ್ಲ ಅಂತಾರಲ್ವಾ? ದೇವರಾಜೇಗೌಡರು ಏನಂತ ಹೇಳಿದ್ರು, SIT ಅವರು ಅದನ್ನ ಡಿಲೇಟ್ ಮಾಡಿ ಅಂತ ಹೇಳಿದ್ರು. ಯಾರೋ DCM ಬಗ್ಗೆ CM ಬಗ್ಗೆ ಮಾಡ್ತಾರ, ಆಪಾದನೆಗಳ ಡಿಲೇಟ್ ಮಾಡಿ ಅಂತ ಹೇಳಿದ್ರು. ದೇವರಾಜೇಗೌಡರು ಮಾತಾಗಿ ನಂಬ್ತೀರಾ? SIT ತನಿಖೆ ಹೆಂಗಿದ್ ಮಾಡ್ತೀರಾ ಅಂತ ಕೇಳ್ತಾರ ಸ್ವಾಮಿ. ಈಗ ಈ ರೇವಣ್ಣರ್ ಕಿಡ್ನಾಪ್ ಕೇಸಿಗೆ ಕೊಟ್ಟಲ್ಲ ಸ್ವಾಮಿ ಕಂಪ್ಲೇಂಟ್, 2-3 ರೀತಿ ಹೇಳಿಕೆ ಕೊಟ್ಟು ಮಾಡಿದ್ರಲ್ಲ, ನೀವು ಅದೇ ನಂಬ್ತೀರಾ? ಅದಕ್ಕೆ ತಗೊಂಡು ಹೇಳ್ತಾ ಇರೋದು. ಸ್ವಲ್ಪ ಅಲ್ಲಿಗೆ ಬನ್ನಿ, ನಾನು ಅದೇ ಪಾಯಿಂಟ್ ರೇವಣ್ಣವ್ರ ಪಾಯಿಂಟ್ಗೆ ಬರ್ತೀನಿ, ಬರ್ತಾ ಇದೀನಿ. ದೇವರಾಜೇಗೌಡರು ಹೇಳಿದ್ದು ಮಾತ್ರ ಅದಂಗ್ ನಂಬ್ತೀರಾ ಅಂತ ಕೇಳ್ತೀರಾ? ಈ ರೇವಣ್ಣವ್ರ ಬಗ್ಗೆ ಆಪಾದನೆ ಮಾಡಿ ನಾನೀಗ ರಾಹುಲ್ ಗಾಂಧಿ ಬಗ್ಗೆ ಮಾಡ್ಬೋದಾ? ಸಿಂಪಲ್ ಆಗಿ ಈಗ ಉತ್ತರ ಕೊಟ್ಬಿಡ್ಲಾ? ಈಗ 2 ನಿಮಿಷ ಸೈಲೆಂಟ್ ಅಲ್ಲ, 1 ನಿಮಿಷ ಮುಗ್ದಿಲ್ಲ. ನಾನು ಹೇಳ್ತೀನಿ,
ಇನ್ನು ಇಷ್ಟು ಕುತ ಇನ್ನೂ ಇದೆ, ಆಯ್ತು ಹೇಳಿ ಇನ್ನೂ ಇದೆ, ಹೇಳಿ ಇನ್ನಿದೆ. ನನಗೆ ಅವಕಾಶ ಕೊಡಿ. ಆಯ್ತು ಹೇಳಿ ಈಗ ಇಡೀ ನಮ್ಮ ಭಾರತ ದೇಶದ 130 ಕೋಟಿ 125 ಕೋಟಿ ಜನತೆ ಪ್ರಜಾಪ್ರಭುತ್ವದಲ್ಲಿ ಯಾವ್ಯಾವ ತನಿಖೆ ಎಲ್ಲೆಲ್ಲಿ ಹಳ್ಳ ಹಿಡಿದಿದೆ, ಯಾವ್ಯಾವ ತನಿಖೆ ಪ್ರಗತಿಯಲ್ಲಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 8.5 ಕೋಟಿ ಜನತೆಯಲ್ಲಿ ಯಾವ್ಯಾವ ತನಿಖೆ ಏನೇನಾಗಿದೆ ಅಂತ ಇಡೀ ಜನತೆ ಗೊತ್ತು. ಅಲ್ಲ, ನೀವು ಮುಂದಕ್ಕೆ ಹೋಗ್ಬಿಟ್ರಿ, ನಾನು ಇಲ್ಲಿ ಕಟ್ ಮಾಡ್ತೀನಿ. ಎಲ್ಲಿ ತತ್ತೀನಿ ಹೇಳಿ ತಾಬನಿ. ರೇವಣ್ಣರ ವಿರುದ್ಧ ಆರೋಪ ಮಾಡಿದ್ರೆ ಅರೆಸ್ಟ್ ಮಾಡಿದ್ರಿ, ದೇವರಾಜೇಗೌಡ ಆರೋಪ ಮಾಡಿದ್ರೆ ಯಾಕೆ ಆರೋಪ ಅಂತ ಇದೀರಿ ಅಂತ ಹೇಳಿ. ಹೌದು ಅಲ್ವಾ? ಹೌದು. ನನ್ನ ಮೇಲೆ ಕೊಲೆ ಆಗೈತೆ ಅಂತ ನಾನು ಹೋಗಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೋಗಿ, ನನ್ನ ಮನೇಲಿ ಕಳ್ತನ ಆಗಿದೆ ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಾತ್ರ ಅದನ್ನ ಪೊಲೀಸರು ತಗೊಂಡು ಕ್ರಮ ತೆಗಿತಾರೆ. ದೇವರಾಜೇಗೌಡರು ಬಂದು ಪಬ್ಲಿಕ್ ಅಲ್ಲಿ ಮಾತಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿಲ್ಲ. ದೇವರಾಜೇಗೌಡರು ಒಂದ್ ವೇಳೆ ಹೋಗಿ ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇಂತ SIT ಅಧಿಕಾರ ಮೇಲೆ FIR ಮಾಡಿಸಿ, FIR ಆದ್ಮೇಲೂ ಕ್ರಮ ತಗೊಳ್ದೋದ್ರೆ ನಾವು ಕುತ್ಕೊಂಡು ಇಲ್ಲಿ ಮಾತಾಡೋದ್ರಲ್ಲ ಅರ್ಥ ಇದೆ ಸರ್. ನೀವು ಕಾನೂನು ಬಗ್ಗೆ ತಿಳ್ಕೊಂಡು ನಾನು ಹೇಳ್ತಾ ಇದೀನಿ ಅಲ್ವಾ? ರೇವಣ್ಣರ ವಿರುದ್ಧ ಕಂಪ್ಲೇಂಟ್ ಆಗಿದೆ, FIR ಆಗಿದೆ, 3 ನೋಟಿಸ್ ಕೊಟ್ಟಿದ್ದಾರೆ, ಹಾಜರಾಗಿಲ್ಲ, ಹಂಗಾಗಿ ಅರೆಸ್ಟ್ ಮಾಡಿದ್ದಾರೆ. ಯಾವ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅದನ್ನ ನೀವು ಕರೆಕ್ಟ್ ಆಗಿ ಕೂಲಂಕುಷವಾಗಿ ಯೋಚನೆ ಮಾಡಿ ದಯವಿಟ್ಟು. ಯೋಚನೆ ಮಾಡೋದ್ ಬೇಡ, ನಾನು ಹೇಳ್ತೀನಿ. ಆ ಅಮ್ಮ ಕಿಡ್ನಾಪ್ ಕೇಸ್ ಮೊದ್ಲು ಯಾರೋ ಆ ತಾಯಿ ಆ ಹೆಣ್ಮಗ್ ಸಂತ್ರಸ್ತೆ ಅಣ್ಣನ ತಮ್ಮನ ಕೊಟ್ರಲ್ಲ, ಮಗ ಕೊಟ್ಟರದು ಸರ್. ಮಗ ರೇವಣ್ಣ ಬಗ್ಗೆ ಕೊಟ್ಟಿದಾರ? ರೇವಣ್ಣ ಮೇಲೆ ಕೊಟ್ಟಿದಾರ? ಯಾರ ಮೇಲೆ ಕೊಟ್ಟಿದ್ದಾರೆ ನೋಡಿ, ಕಂಪ್ಲೇಂಟ್ ತರಿಸಿ ನೋಡಿ. ಕಂಪ್ಲೇಂಟ್ ಕಾಪಿ ಇಲ್ಲ. ನಾನು ನೀವು ಮಾತಾಡ್ತೀನಿ. ನೀವು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಯಾವುದು ಕೊಲೆ ಮಾಡಿದಂತ ಕೊಲೆ ಪ್ರೇರೇಪಣೆ ಮಾಡಿದವರು ದೊಡ್ಡ ಆರೋಪಿ ಹೇಳಿದ್ರ. ರೇವಣ್ಣ ಸತೀಶ್ ಬಾಬು ಅಂತ ಕೊಟ್ಟಿದ್ರಲ್ಲ ಸರ್. ಈಗ ನಾನು ನನ್ನ ಕಿಡ್ನಾಪ್ ಮಾಡಿದ್ರೆ ಅಂತ ರಾಹುಲ್ ಗಾಂಧಿ ಮೇಲೋ ಮೋದಿ ಬಗ್ಗೆ ಕೊಡಕ್ಕಾಗುತ್ತೆ? ನಾನು SIT ತನಿಖೆ ಮಾಡಿ ಸೂಕ್ತವಾಗಿ ಇದು ಕರೆಕ್ಟ್ ಒಬ್ಬ ವ್ಯಕ್ತಿನ ತೇಜೋದಯ ಮಾಡಬಾರ್ದು. ನನಗೆ ನನ್ನ ಕಾನೂನ್ ಮೇಲೆ ನಂಬಿಕೆ ಇದೆ ಸರ್, ಮಾಡ್ಲಿ. ನನಗೆ ನನ್ನ ಕಾನೂನ್ ಮೇಲೆ ನಂಬಿಕೆ ಇದೆ. ನೀವು ಹೋಗ್ಬಿಟ್ಟು ನಿಮ್ ಕಡೆ ಯಾರೋ ಒಬ್ರನ್ನ ರಾಹುಲ್ ಗಾಂಧಿ ಯಾರು ಕಿಡ್ನಾಪ್ ಮಾಡವ್ರೆ ಅಂತ ಕಂಪ್ಲೇಂಟ್ ಕೊಡಿ, ಕ್ರಮ ತಗೊಳ್ದೋದಾಗ ಮಾತಾಡೋಣ. ನಾವು ಬಂದಿಲ್ ಕುತ್ಕೊಂಡು ಕ್ರಮ ತಗೊಳ್ದೋದಾಗ ಮಾತಾಡೋಣ. ನಾವು ಯಾಕ್ರಿ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತೀರಾ? ಅಲ್ರಪ್ಪ, ಕಾನೂನಾತ್ಮಕವಾಗಿ ಮಾತಾಡೋಣ. ನನ್ನ ಕಾನೂನು ಗೌರವ ಇದೆ, ನನ್ನ ಕಾನೂನ್ ಮೇಲೆ ನನಗೆ ಗೌರವ ಇದೆ. ನೀವು FIR ಮಾಡಿಸಿ. ಈ ನೆಲದ ಕಾನೂನು ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಅಲ್ಲ, ಈ ಚರ್ಚೆ ಹೋಗ್ತಾರೆ ಇಲ್ಲಿ. ಯು ಆರ್ ಟಾಕಿಂಗ್ ದಟ್ SIT ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಅಂತ ನಿಮ್ಮ ಆರೋಪ ಅಲ್ವಾ? ಹೆಂಗೆ ಯಾವ ಗ್ರೌಂಡ್ಸ್ ಮೇಲೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಅನ್ನೋದು ನನ್ನ ಪ್ರಶ್ನೆ. ರೇವಣ್ಣ ಅಂತಕ್ಕಂಥದ್ದು ರಾಜಕೀಯ ಒಂದು ದೈಹಿಕ ಶಕ್ತಿ. ಅವರು ಈ ಜಿಲ್ಲೆಗೆ ಕೊಡಬಾರದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ. ಅವರು ಮೆಡಿಕಲ್ ಕಾಲೇಜ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡೆಂಟಲ್ ಕಾಲೇಜ್ ಇರ್ಬೋದು, ಎನಿ ಡಿಗ್ರಿ ಕಾಲೇಜ್ಗಳು ಇರ್ಬೋದು, ಅಭಿವೃದ್ಧಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೋರ್ಟ್ ಇರ್ಬೋದು, ಇದು ಅವ್ರದ್ದು ಕ್ಷೇತ್ರ ಅಲ್ಲ. ಆದ್ರೂ ಅವ್ರ ಜಿಲ್ಲಾ ಕೇಂದ್ರಕ್ಕೆ ದೊಡ್ಡ ನಾಯಕರಾಗಿ ಕೊಟ್ಟಂತ ಕೊಡುಗೆ ಮೇಲೆ ಜನ ಅವರನ್ನ ಇಷ್ಟಪಡ್ತಾ ಇದ್ರು. ಅವ್ರ ಮೇಲೆ ಬಂದಂತ ಆಪಾದನೆ ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ತನಿಖೆಯಿಂದ ಹೊರಬರ್ಬೇಕು. ಆ ತನಿಖೆ ದಿಕ್ಕು ತಪ್ತಾ ಇದೆ ಅಂತ. ತನಿಖೆಯಿಂದ ಹೆಂಗ್ ಹೊರಗ್ ಬರುತ್ತದು? ಯಾವುದು? ನೀವು ಅವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿರ್ತಾನೆ ತನಿಖೆಯಿಂದ ಹೊರಗ್ ಬರುತ್ತೆ. ಹೆಂಗೆ ಏನು ವಿಚಾರಣೆ ಮಾಡ್ಬೇಕಾದ್ರೆ ಅವ್ರ ಮೇಲೆ ಇರ್ತಕ್ಕಂತ ಆಪಾದನೆ ಸರಿಯೋ ತಪ್ಪೋ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥದ್ದು ಅವರು ಗುರಿ ಇಟ್ಟು ರೇವಣ್ಣವನ್ನೇ ತೋರಿಸ್ತಾ ಇರೋದು. ಅದಪ್ಪ, ನಿಮ್ಮಲ್ಲಿ ಆರೋಪ ಬಂದೈತೆ, ನಿಮ್ಮಲ್ಲಿ ಆರೋಪ ಬಂದೈತೆ, ಬಂದು ಸ್ಪಷ್ಟನೆ ಕೊಡು ಅಂದಾಗ ನಾನು ಹೋಗ್ಬಿಟ್ಟು ಸ್ಪಷ್ಟನೆ ಕೊಡ್ಬೇಕಾಗಿತ್ತು. ಮನೇಲಿ ಹೊತ್ಕೊಂಡು ಕುತ್ಕೊಂಡ್ಬಿಟ್ರೆ ಅರೆಸ್ಟ್ ಮಾಡ್ದಲ್ಲ ಇರ್ತಾರ? SIT ರಚನೆ ಮಾಡ್ತಿರ್ತಕ್ಕಂಥದ್ದು ಪ್ರಜ್ವಲ್ ಕಾರಣಕ್ಕೆ, ಅಶ್ಲೀಲ ವಿಡಿಯೋ ಕಾರಣಕ್ಕೆ, ರೇವಣ್ಣನ ಕಾರಣಕ್ಕಲ್ಲ. ಈಗ ಪ್ರಜ್ವಲ್ ಇದ್ದಂತ ಆಪಾದನೆನ ಸಂತ್ರಸ್ತ ಯಾರು? ಇದೇ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳಲ್ಲಿ ಇರ್ತಕ್ಕಂತ ಮನೆ ಕೆಲಸದವರು ಸಂತ್ರಸ್ತೆ ಇದೇ ಪ್ರಕರಣದವರಲ್ವಾ? ಇರ್ಬೋದು. ಆದ್ರೆ ಆ ಸಂತ್ರಸ್ತೆಗೆ ಬಲವಂತವಾಗಿ ಹಣ ಕೊಟ್ಟು ಹೇಳಿಕೆ ಕೊಡಿಸ್ತಾವ್ರೆ ಅಂತ ದೇವರಾಜೇಗೌಡರು ಪಬ್ಲಿಕ್ ಆಗಿ ಹೇಳ್ತಾ ಇದಾರೆ. ಅದ್ರೊಟ್ಟಿಗೆ ಬೆಳಿಗ್ಗೆ ಎಲ್ಲಾ ಮಾಧ್ಯಮದಲ್ಲೂ ಬರ್ತಾ ಇದೆ, ಆ ಒಬ್ಬ ಸಂತ್ರಸ್ತೆ ಮಹಿಳೆ ರಾಜಗೋಪಾಲ್ ತೋಟದಲ್ಲಿ ಇರ್ಲಿಲ್ಲ, ಅವರು ಅವ್ರ ತಂಗಿ ಪವಿತ್ರ ಅವ್ರ ಮನೆಯಿಂದ ಬರ್ತಾ ಇದ್ರು. ಆ ಒಂದು ಬರ್ತಾ ಇದ್ದಂತ ಅವ್ರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ರಾಜಗೋಪಾಲ್ ಅವ್ರ ತೋಟದಲ್ಲಿ ಇಳಿಸಿ ಅವ್ರ ಹತ್ರ ಹೇಳಿಕೆ ತಗೊಂಡು ಇದನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಜನರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಇದ ಮುಂದಿನ ದಿನಗಳಲ್ಲಿ ನಾವು ಈ ಪ್ರಶ್ನೆ ಆಗ್ಲೂ ಒಂದ್ಸಲಿ ಕೇಳಿದೆ, ಮತ್ತೊಂದ್ಸಲಿ ಕೇಳ್ತೀನಿ. ಕೇಳಿ ಸರ್. ನನ್ನೂ ಹೊರತುಪಡಿಸಂತೆ, ನಿಮ್ನೂ ಹೊರತುಪಡಿಸಂತೆ. ನೀವು ಯಾವ್ದೋ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಅದನ್ನೂ ಹೊರತುಪಡಿಸಂತೆ ನಾನು ಒಬ್ಬ ಮಾಧ್ಯಮದವನಾಗೆ ಕೇಳ್ತೀನಿ. SIT ಅಲ್ಲಿ ಒಳಗಡೆ ಏನ್ ತನಿಖೆ ಆಗುತ್ತೆ ಅನ್ನೋದನ್ನ SIT ಅಧಿಕಾರಿಗಳು ಹೊರಗಡೆ ಬಂದು ಬಹಿರಂಗಪಡಿಸಂಗಿಲ್ಲ. ಅಂಡ್ ಅಲ್ಲಿ ತನಿಖೆಗೆ ಒಳಗಾದವರು ಕೂಡ ಕಾನೂನಾತ್ಮಕವಾಗಿ ಹೊರಗೆ ಬಂದು ಅಲ್ಲಿ ಏನ್ ನಡೀತು ಅಂತ ಹೇಳಂಗಿಲ್ಲ. ಸೊ ಮಹಿಳೆ ಸಂತ್ರಸ್ತೆ ಒಳಗಡೆ ಕುತ್ಕೊಂಡು ಏನ್ ಹೇಳಿದ್ಲು ಅನ್ನೋದು ನಿಮಗೆ ಹೆಂಗ್ರಪ್ಪ ಗೊತ್ತಾಯ್ತು? ನಿಮ್ ಮೀಡಿಯಾದಾಗ ಗೊತ್ತಲ್ಲ ಸ್ವಾಮಿ?
ಅಲ್ಲ ನಾನು ಮೀಡಿಯಾದನಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡ್ತಾ ಇರೋದು ಮೀಡಿಯಾ ನೋಡೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೆಂಗ್ ಗೊತ್ತಾಯ್ತು ನಿಮಗೆ? SIT ಅವರು ಅಧಿಕೃತವಾಗಿ ಹೇಳಿದಾರೆ ಮಹಿಳೆಗೆ ನಾವೀಗ SIT ಸಂತ್ರಸ್ತೆ ಹೊರಗೆ ಬಂದು ನಿಮ್ಗೆ ಏನಾದ್ರು ಹೇಳಿದಾರ ಹಿಂಗಾಯ್ತು ಅಂತ? ತೋಟದಲ್ಲಿದ್ದಂತ ಕೂಲಿ ಕಾರ್ಮಿಕರ ಮೇಲೆ ಆದಂತ ಅಲ್ಲೇ ಅವ್ರು ಕೊಟ್ಟಂತ ಹೇಳಿಕೆಗಳು ಅಲ್ಲಿ ಮೇಲ್ನೋಟಕ್ಕೆ ಅದು ಸರಿ ಅಂತ ಕಾಣಿಸ್ತದೆ. ರಾಜಗೋಪಾಲ್ ತೋಟದಲ್ಲಿದ್ದ ಕೂಲಿ ಕಾರ್ಮಿಕ ಕೊಟ್ಟಿರೋ ಸ್ಟೇಟ್ಮೆಂಟ್ ಈಗ ನಂದು ಒಂದೇ ಕ್ವಶನ್ ಸರ್ ನಿಮ್ಗೆ. ಈಗ ಇಷ್ಟೆಲ್ಲ ನೀವು ಕೇಳ್ತಿರಲ್ವಾ, ಈಗ FIR ಹಾಕಿದ್ರೆ ಎಲ್ಲ ಅವ್ರು ತಪ್ಪಿದಷ್ಟು ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಹಾಗಾದ್ರೆ? ಯಾರು? ಪ್ರಜ್ವಲ್ ರೇವಣ್ಣನ ಅದಕ್ಕೆ ಅವ್ರನ್ನ ಅಪರಾಧಿ ಅಂತ ಕರೀತಾರೆ. ನಾನು ಅದನ್ನ ಹೇಳ್ತಾ ಇರೋದು. ಇದನ್ನು ಹಾಗೆ ಸ್ಲೈಡ್ ಏನಾದ್ರು ಕೊಡ್ತಾ ಈ ಮಾಧ್ಯಮದಲ್ಲಿ ಈ ರೀತಿ ಸಂತ್ರಸ್ತೆ ಹಿಂಗ್ ಹೋಗಿದ್ರು ಹಿಂಗ್ ಬಂದಿದ್ರು ಅಂತ ಹೇಳ್ತಾ ಇರೋದನ್ನ ಅದನ್ನ ವಿಚಾರ ಇಟ್ಕೊಂಡು ನಾವ್ ಇಲ್ಲಿ ಕೇಳ್ತಾ ಇರೋದು. ನನ್ನ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ನಾನು ಬಂದಿಲ್ಲಿ ಕೇಳಿಕೆ ತರೋದಿಷ್ಟ, ನನ್ನ ಹಾಸನ ಜಿಲ್ಲಾ ಮಹಿಳೆಯರ ಪರವಾಗಿ ನಿಂತ್ಕೊಳ್ಳಿ. ಯಾಕೋ ಯಾರೊಬ್ಬ ರಾಜಕಾರಣಿ ಪರವಾಗಿ ಯಾಕೆ ನಿಂತ್ಕೊಳ್ಳಿ? ನಾನು ಕೇಳಿದ್ರೆ ಮೊದಲನೇ ಆಗ್ರಹ ಮಹಿಳೆಯರಿಗಾಗ್ರಹ ಲಾಸ್ಟ್ ಸರ್, ಮೊದಲನೇದೋ ಕೊನೆದೋ ಸರ್, ನೀವು ಮಹಿಳೆಯರ ಪರವಾಗಿ ನಿಂತ್ಕೊಳ್ಳಿ ಸರ್. ಇದು ಬಂದ್ರೆ SIT ಇಂದಲೋ CBI ಇಂದಲೋ ಬಂದ್ರೆ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ನಾವು ಮತ್ತೆ ಮಾಡ್ಲಿ ತನಿಖೆ. ಒಬ್ಬ ವ್ಯಕ್ತಿನ ಯಾವ್ದೋ ಒಂದು ವಿಚಾರಕ್ಕೆ ತೇಜವರ ಮಾಡಬೇಡಿ ದಯವಿಟ್ಟು ಸರ್. ಈಗ DK ಶಿವಕುಮಾರ್ ತಿಹಾರ್ ಜೈಲಲ್ಲಿ ಇದ್ರು, ಅವ್ರ ಅಪರಾಧಿನೆಯಾ? ಏನ ಯಾಕೆ ಹೊರಗೆ ಬಂದ್ರು? ಮತ್ತೆ ಯಾಕೆ ಬೇರೆ ಮೇಲೆ ಬಂದಿರೋ ಜಮೀನು ತನಿಖೆ ನಡೀತಾ ಇದೆ. ಹಂಗೆ ಇದು ತನಿಖೆ ನಡೀಬೇಕು. ಅದನ್ನ ಮಾತ್ರ ನಾನು ಅದನ್ನೇ ಬರ್ತಾ ಇದ್ದೀನಿ. ಎಲ್ಲಾರ ಮನೆ ದ್ವಾಸ್ ತೂತಾದ್ರೆ ಅವ್ರ ಮನೆ ಹಂಚೆ ತೂತಂತೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಇವತ್ತು ರಾಜಕಾರಣಿಗಳಿದಿರಲ್ಲ, ಅವನು ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿ ಬರೋದು ಅವನಿಗೊಂದು ಕ್ರೈಟೀರಿಯಾ. ಏನೋ ಕೃಷ್ಣ ಹುಟ್ಟಿದ ಜನ್ಮಸ್ಥಳಕ್ಕೆ ಹೋಗಿ ಈಚೆ ಬಂದ್ಬಿಟ್ಟು ನಾನು ಏನೋ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ. ಬಟ್ ಈಗ ಇಲ್ಲಿ ಬಂದಿರೋದು ಭ್ರಷ್ಟಾಚಾರದ ಆರೋಪ ಅಲ್ಲ, ಅತ್ಯಾಚಾರದ ಆರೋಪ. ನಮ್ಮ ಜಿಲ್ಲೆ ನೀವು ಹೇಳ್ತಿರೋ ನಮ್ಮ ಜಿಲ್ಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ಅನಾಚಾರ ಸ್ವಾಗತ ಅವ್ರೆ. ನಾನು ಅದೇ ವಿಚಾರಕ್ಕೆ ಬರ್ತೀನಿ. ನಾನೀಗ ಆ ವಿಡಿಯೋ ಬಗ್ಗೆನೂ ಇನ್ನೊಂದ್ ಬಗ್ಗೆನೂ ಮಾತಾಡಕ್ ಬರಲ್ಲ. ನಾನು ಅಲ್ಪ ಸ್ವಲ್ಪ ನೋಡಿದ್ದೀನಿ ಅದನ್ನ. ಒಬ್ಬ ವ್ಯಕ್ತಿನ ಅದ್ರೊಳಗೆ ಚಿತ್ರೀಕರಣ ಮಾಡಿ ತೋರ್ಸಿ ನಾನು ತನಿಖೆ ಹಂತದಲ್ಲಿರೋ ನಾನು ಮಾತಾಡಬಾರ್ದು. ಅದನ್ನ ನಾನು ಈಗ ಬಂದಿರೋ ವಿಚಾರ ಇಷ್ಟೇ. ನನ್ನ ಹಾಸನ ಜಿಲ್ಲಾ ಮಹಿಳೆಯರದು ಮಾನಹರಣ ಮಾಡಿದಾರಲ್ಲ, ಅವ್ರನ್ನ ಮೊದಲು ಅರೆಸ್ಟ್ ಮಾಡಿ. ಹೌದು, ಮಾನಹರಣ ಕಾರಣ ಅದನ್ನು ಅರೆಸ್ಟ್ ಮಾಡಿ. ಅದನ್ನೇ ಹೇಳ್ತಾ ನಿಮ್ಗೆ ಮಾನಹರಣ ಕಾರಣ ಡೋಂಟ್ ಸ್ಟ್ಯಾಂಡ್ ವಿತ್ ಸಿಂಗಲ್ FIR ಅಂದ್ರೇನು? ಪ್ರಥಮ ವರದಿ ಕೊನೆಗೆ ಆಗದ ಚಾರ್ಜ್ ಶೀಟ್ 90 ಡೇಸ್ ಕಳೆದ ಮೇಲೆ ಅವಾಗ ಅಪರಾಧಿ ಅಂತ ಹೇಳಿ ನೀವು. ಇದು ಇನ್ನು FIR. ಯಾರ ಅಪರಾಧಿ ಅಂತ ಹೇಳ್ತಾವ್ರ? ಈಗ ಯಾರ ಅಪರಾಧಿ ಅಂತ ಹೇಳ್ತಾವ್ರೆ? ಈಗ ಅಪರಾಧಿ ಟೈಪ್ ನೀವು ಇದು ಮಾಡ್ತಾ ಇರೋದು. ಅಪರಾಧಿ ನಂಬರ್ 1, ಅಪರಾಧಿ ನಂಬರ್ 2 ಕರೆಕ್ಟ್ ನೋಡಿಲ್ಲ ನೀವು. ಆರೋಪಿ ನಂಬರ್ 1 ಅದನ್ನೇ ಹೇಳ್ತಾ ಇರೋದು. ನನ್ನ ಆರೋಪಿಗೂ ಅಪರಾಧಿಗೂ ಡಿಫರೆನ್ಸ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ನಾನು ಕೇಳ್ತಾ ಇರೋದು ಇಷ್ಟ, ಅವನು ಯಾರೇ ಆಗಿರ್ಲಿ ಸರ್. ಕುಮಾರಸ್ವಾಮಿ ಕೊಡ್ತೀನಿ ಸರ್, ಕನ್ಫ್ಯೂಸ್ ಆಗೋದು ಬೇಡ. ಹೇಳಿ. ಕೆಂಪೇಗೌಡ ವೇದಿಕೆ ಇವತ್ತಿಲ್ಲಿ ಕುತ್ಕೊಂಡು ಹೇಳ್ತಾ ಇದೆ, ವಿಡಿಯೋ ಮಾಡಿದವನು, ವಿಡಿಯೋ ಮಾಡಕ್ ಕಾರಣ ಆದವನು, ವಿಡಿಯೋ ಮಾಡಿ ಇಟ್ಕೊಂಡಿದ್ದನು, ಹಂಚ್ತನು, ಎಲ್ಲರ ಮೇಲೂ ಕ್ರಮ ಆಗಬೇಕು. ಯಾರಾದ್ರೂ ಆಗ್ಲಿ ಅಷ್ಟೇ. ಒಟ್ಟಿನಲ್ಲಿ ಈ ಚರ್ಚೆ ಮಾಡ್ತಾ ಹೋದ್ರೆ ಮುಂದೆ ಹೋಗ್ತಾ ಇರುತ್ತೆ. ಒಟ್ಟಿನಲ್ಲಿ ನಮ್ಮ ಸ್ಟ್ಯಾಂಡ್ ಅದೇ. ಇಲ್ಲಿ ಯಾವ್ದೋ ಪೊಲಿಟಿಸೈಸ್ ಆಗ್ಬಾರ್ದು, ಯಾವ್ದೋ ಒಂದು ಪಕ್ಷ, ಯಾವ್ದೋ ಒಂದು ವ್ಯಕ್ತಿ, ಯಾರ್ದೋ ಮೇಲೆ ಅಂಧಾಭಿಮಾನ ಮತ್ತೊಂದಕ್ಕೆ ಕಾರಣ ಆಗ್ಬಾರ್ದು. ತನಿಖೆ ನಿಷ್ಪಕ್ಷಪಾತವಾಗಬೇಕು. SITನೇ ಮಾಡ್ಲಿ, CBI ಮಾಡ್ಲಿ, ಇನ್ನೊಬ್ರು ಕೆಲೆ ಮಾಡ್ಲಿ, ಆದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಬೇಕು. ಯಾರ್ದೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಇವತ್ತು ನಡು ರಸ್ತೆಯಲ್ಲಿ ಬೆತ್ತಲಾಗಿರುವ ನನ್ನ ಜಿಲ್ಲೆಯ, ನಮ್ಮ ಹಾಸನ ತಾಲೂಕಿನ ಮಹಿಳೆಯರ ಮಾನಕ್ಕೆ ಒಂದು ಗೌರವ ಸಿಗಬೇಕು, ಅದಾಗಬೇಕು. ಯಾರ್ಯಾರು ಇವತ್ತು ವಿಡಿಯೋ ಹಂಚ್ತಾನು ಫಾರಿನ್ ಹೋಗೋಣೆ ಅಂತ ನೀವೇ ಹೇಳ್ತಾ ಇದ್ದೀರಿ, ವಿಡಿಯೋ ಮಾಡಿರೋನು ಫಾರಿನ್ ಹೋಗೋಣೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಸಾಕ್ಷಿ ಇದೆ. ಇಟ್ಕೊಬನ್ನಿ, ಇಟ್ಕೊಂಡ್ ತನಿಖೆ ಮಾಡಿ ಅನ್ನೋದನ್ನ ಕೆಂಪೇಗೌಡ ವೇದಿಕೆ ಪರವಾಗಿ ಆಗ್ರಹ ಮಾಡ್ತಾರೆ. ನಾನು ಪರ್ಸನಲಿ ಆಗ್ರಹ ಮಾಡ್ತೀನಿ, ನಮ್ಮ ವಾಹಿನಿ ಅದನ್ನೇ ಆಗ್ರಹ ಮಾಡುತ್ತೆ. ಒಟ್ಟಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.